ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಇದು ಮಾಸ ಭವಿಷ್ಯ, ಫೆಬ್ರವರಿ 2026 ಮಾಸ ಭವಿಷ್ಯವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ಫೆಬ್ರವರಿ ತಿಂಗಳಲ್ಲಿ ಗೋಚಾರದಲ್ಲಿ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿದ್ದಾವೆ ಅಂತ ನಮಗೊಂದು ಐಡಿಯಾ ಬಂದರೆ ಮುಂದೆ ಹೇಳೋದಕ್ಕೆ ಈಸಿ ಆಗುತ್ತೆ. ಮೊದಲನೇದಾಗಿ ಸೂರ್ಯ ಭಗವಾನರು ಮಕರ ರಾಶಿಯಲ್ಲಿ 13ನೇ ತಾರೀಕುವರೆಗೂ, ಫೆಬ್ರವರಿ 13ನೇ ತಾರೀಕುವರೆಗೂ ಇದ್ದು ತದನಂತರ ಕುಂಭರಾಶಿಗೆ ಬರ್ತಾರೆ. ನೆಕ್ಸ್ಟ್ ಕುಜ ಭಗವಾನರು ಫೆಬ್ರವರಿ 23ನ ನಂತರ ಕುಂಭರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಉಳಿದಂಗೆ 3ನೇ ತಾರೀಕು ಬುಧವಾರ, 3ನೇ ತಾರೀಕು ಬುಧ ಗ್ರಹ ಕುಂಭರಾಶಿಗೆ ಹೋದರೆ 6ನೇ ತಾರೀಕು ಶುಕ್ರ ಭಗವಾನರು ಕುಂಭರಾಶಿಗೆ ಹೋಗ್ತಾ ಇದ್ದಾರೆ. ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ, ಗುರು ಭಗವಾನರು ಮಿಥುನ ರಾಶಿಯಲ್ಲಿ, ಕೇತು ಭಗವಾನರು ಸಿಂಹ ರಾಶಿಯಲ್ಲಿ. ಸೊ ಇದು ಗ್ರಹಗಳ ಒಂದು ಚಲನೆ. ಹಾಗಾದರೆ ನಾವು ಪ್ರತಿಯೊಂದು ರಾಶಿಗೆ ಯಾವ ಥರ ಇದೆ ಅಂತ ನೋಡ್ತಾಣ ಬನ್ನಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಗೆ ಗ್ರಹಗಳು ಯಾವ ಥರ ಇದೆ ಸ್ನೇಹಿತರೆ? ಈ ತಿಂಗಳು ಒಂದು ಅದ್ಭುತ ಕೂಡ ನಡೆಯಲಿದೆ. ಅದೇನೆಂದರೆ ಪಂಚಗ್ರಹ ಕೂಟಮಿ. ಮೊದಲನೇದಾಗಿ ಸೂರ್ಯ ಭಗವಾನರು ನಿಮ್ಮ ರಾಶಿಗೆ ಕರ್ಮಸ್ಥಾನದಲ್ಲಿ 13ನೇ ತಾರೀಕುವರೆಗೂ ಇದ್ದಾರೆ. ನಿಮಗೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಭಗವಾನರು 13ನೇ ತಾರೀಕಿಂದ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಂದರೆ 13ನ ನಂತರ ಸೂರ್ಯ ಭಗವಾನರು ನಿಮಗೆ ಅದ್ಭುತವಾದ ಫಲಗಳನ್ನು ಕೊಡ್ತಾ ಇದ್ದಾರೆ. ಸೂರ್ಯಗ್ರಹ ಅಂದರೆ ಏನು? ಕ್ಷತ್ರಿಯ ಗ್ರಹ. ಕ್ಷತ್ರಿಯರಂದರೆ ಯಾರು? ರಾಜರು. ರಾಜರಂದರೆ ಸರ್ಕಾರ ನಡೆಸ್ತಕ್ಕಂಥವರು, ಮಂತ್ರಿಗಳು, ಸರ್ಕಾರದ ಸೇವಕರು, ಅಧಿಕಾರಿಗಳು, ಇವರೆಲ್ಲ ಕೂಡ ಸರ್ಕಾರದ ಸೇವೆಯಲ್ಲಿ ಬರ್ತಾರೆ. ಇವಾಗೆಲ್ಲರಿಗೂ ಕೂಡ ಒಳ್ಳೆಯ ಶುಭ ಸೂಚನೆ ಇದೆ. ನೆಕ್ಸ್ಟು ಮತ್ತೊಂದು ರಾಜಗ್ರಹ ಕುಜಗ್ರಹ, ಅಗ್ನಿತತ್ವದ ಗ್ರಹ, ಕ್ಷತ್ರಿಯ ಗ್ರಹ ಲಾಭಸ್ಥಾನಕ್ಕೆ ಹೋಗ್ತಾ ಇದೆ. ಕುಜನ ತತ್ವ ಏನು? ಭೂತತ್ವ. ಭೂಮಿ ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಭೂಮಿ ತಗೊಳ್ತಕ್ಕಂಥವ್ರು, ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು, ಇಂಡಸ್ಟ್ರೀಸ್. ಕುಜ ಇಂಡಸ್ಟ್ರೀಸ್ಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಮೇಷರಾಶಿಯಲ್ಲಿ ಇಂಡಸ್ಟ್ರೀಸ್ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಅನುಕೂಲಕರವಾಗಿದೆ. ಉಳಿದಂಗೆ ಬುಧ ಭಗವಾನರು ಲಾಭಸ್ಥಾನದಲ್ಲಿದ್ದಾರೆ. ಬುಧ ಲಾಭಸ್ಥಾನದಲ್ಲಿದೆ ಅಂದರೆ ಬುಧ ವಾಕ್ ಅಧಿಪತಿ. ವಾಕ್ ಮುಖಾಂತರ ಅದೃಷ್ಟ ಪಡ್ಕೊಳ್ಳೋರು. ಅಂದರೆ ಮಾತಿನ ಮುಖಾಂತರ ಯಾರು? ಟೀಚರ್ಸ್ ಇರ್ತಾರೆ, ಪ್ರೊಫೆಸರ್ಸ್ ಇರ್ತಾರೆ, ಅಡ್ವೊಕೇಟ್ಸ್ ಇರ್ತಾರೆ, ಭಾಷಣಕಾರರು, ಇವರಿಗೆಲ್ಲರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು. ನಿಮ್ಮ ಮಾತಿಗೆ ಜಯ ಸಿಕ್ಕಿ, ನಿಮ್ಮ ಮಾತಿಗೆ ಗೌರವ ಸಿಕ್ಕಿ ನೀವು ಈ ತಿಂಗಳಲ್ಲಿ ಜಯವನ್ನು ಪಡ್ಕೊಳ್ತೀರಿ. ಹಾಗೆ ಶುಕ್ರ ಭಗವಾನರು ಮುಖ್ಯವಾಗಿ ಕಳತ್ರಕಾರಕರು. ಸಂಗಾತಿಯನ್ನು ತೋರಿಸ್ತಾರೆ. ನಿಮ್ಮ ಸಂಗಾತಿ ನಿಮಗಾಗಿ ಒಳ್ಳೆಯ ಸುದ್ದಿಯನ್ನು ಹೇಳ್ತಾರೆ, ಅಥವಾ ನಿಮ್ಮ ಸಂಗಾತಿಗೆ ಒಳ್ಳೆ ಅದೃಷ್ಟ ಬರ್ತಕ್ಕಂಥದ್ದು, ಕೆಲಸ ಸಿಗ್ತಕ್ಕಂಥದ್ದು, ಮತ್ತು ಸಂಗಾತಿಯಿಂದ ನಿಮಗೆ ಉಡುಗೊರೆ, ಶುಭ ದಿನಗಳು, ಸುಮಧುರವಾಗಿರ್ತಕ್ಕಂಥ ದಿನಗಳನ್ನು ಕಳೀತಕ್ಕಂಥದ್ದು. ಉಳಿದಂಗೆ ರಾಹು ಭಗವಾನರು ಮಾಯಾಗ್ರಹ, ಯಥೇಚ್ಛವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡ್ತಾರೆ. ರಾಹು ಭಗವಾನರು ಕೂಡ ನಿಮ್ಮ ಪರವಾಗಿದ್ದಾರೆ. 23ನೇ ತಾರೀಕು ಈ ಅದ್ಭುತ ನಡೀತಾ ಇದೆ. ಮುಖ್ಯವಾಗಿ ಕುಜರು ನಿಮಗೆ ಕುಂಭರಾಶಿಗೆ ಬಂದಾಗ ಪಂಚಗ್ರಹ ಕೂಟಮಿ ನಡೀತಾ ಇದೆ. ಅತ್ಯಂತ ಹೆಚ್ಚು ಶುಭ ಫಲಗಳನ್ನು ಪಡ್ಕೊಳ್ತಾ ಇರೋದು ಈ ಕಾಂಬಿನೇಷನಿಂದ ಮೊದಲನೇದಾಗಿ ಮೇಷರಾಶಿ. ಉಳಿದಂಗೆ ಶನಿ ಭಗವಾನರು ವ್ಯಯಸ್ಥಾನದಲ್ಲಿದ್ದಾರೆ. ಲಾಭಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿರೋದ್ರಿಂದ ಈ ತಿಂಗಳಲ್ಲಿ ನೀವು ಖರ್ಚಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನೆಕ್ಸ್ಟು ವ್ಯಯಾಧಿಪತಿ ಗುರು 3ನೇ ಮನೆಯಲ್ಲಿದ್ದಾರೆ. ಸೊ ಬಂದು ಬಳಗ ಸಮಾಗಮ, ಮತ್ತು ಸ್ಕೂಲು ಫೀಸು, ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದಕ್ಕಾಗಿ ಖರ್ಚು ಬರ್ತಕ್ಕಂಥದ್ದು. ಉಳಿದಂಗೆ ಕೇತು ಭಗವಾನರು ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿದ್ದಾರೆ, ಜ್ಞಾನಸ್ಥಾನದಲ್ಲಿದ್ದಾರೆ. ಕೇತು ಜ್ಞಾನಕಾರಕರು. ಜ್ಞಾನಾರ್ಜನೆಗೆ ಇದು ಒಳ್ಳೆಯ ಸಮಯ. ಆದರೆ ಕೇತು ವಿಘ್ನಗಳನ್ನು ಕೊಡ್ತಕ್ಕಂಥವ್ರು. ಸೊ ಕೇತು ಭಗವಾನರನ್ನ ಒಲಿಸ್ಕೊಳ್ಳೋದಕ್ಕೆ ಇದಕ್ಕೆ ಮೊದಲು ಕೂಡ ನಾವು ಸಾಕಷ್ಟು ಉಪಾಯಗಳನ್ನು ಹೇಳಿದ್ದೀವಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತು ಕೇತು ಶನಿ ಇವರಿಬ್ಬರು ಅಡ್ವರ್ಸ್ ಸಿಚುವೇಷನಲ್ಲಿದ್ದಾರೆ. ವ್ಯಯಸ್ಥಾನದಲ್ಲಿ ಶನಿ ಭಗವಾನರು 7 ಶನಿ ಕಾಟ, ಪಂಚಮ ಸ್ಥಾನದಲ್ಲಿ ಕೇತು ಭಗವಾನರು,
ಇಬ್ಬರು ಭಕ್ತಿಕಾರಕ ಗ್ರಹಗಳು ಮೋಕ್ಷಕಾರಕ ಗ್ರಹಗಳಿಗೆ ನಿಮಗೆ ಅಡ್ವರ್ಸ್ ಸಿಚುವೇಶನಲ್ಲಿರೋದ್ರಿಂದ ನೀವು ಜಯ ಪಡ್ಕೋಬೇಕಂದ್ರೆ ಈ ತಿಂಗಳಲ್ಲಿ ನೀವು ಪಾಲನೆ ಮಾಡಬೇಕಾಗಿರೋದು ಧರ್ಮ ಮಾರ್ಗದಲ್ಲಿ ಧನಾರ್ಜನೆ ಮಾಡಬೇಕು. ಯಾರಿಗೂ ಅಪಕಾರ ಮಾಡಬಾರ್ದು, ಯಾರಿಗೂ ನೋವಾಗೋ ಥರ ನೀವು ನಡ್ಕೋಬಾರ್ದು. ಈ ಥರ ನಡ್ಕೊಂಡಿದ್ದಾಗಿದ್ರೆ ನಿಮಗೆ ಪಂಚಗ್ರಹ ಕೂಟಮಿಯಿಂದ ತುಂಬ ಪೆಂಡಿಂಗ್ ಇರ್ತಕ್ಕಂಥ ಯಾವ್ದು ಬರಬೇಕಾಗಿರೋ ಅಮೌಂಟ್ ಬಂದುಬಿಡ್ತಕ್ಕಂಥದ್ದು, ಎಷ್ಟೋ ದಿವಸದಿಂದ ರಿಜಿಸ್ಟರ್ ಆಗದೆ ಇರ್ತಕ್ಕಂಥ ಜಮೀನುಗಳು ರಿಜಿಸ್ಟರ್ ಆಗಿಬಿಡ್ತಕ್ಕಂಥದ್ದು, ಭೂಮಿ ವಿಚಾರವಾಗಿ, ಕೆಲಸದ ವಿಚಾರವಾಗಿ, ಪ್ರಮೋಷನ್ ವಿಚಾರವಾಗಿ ಎಲ್ಲವನ್ನು ಕೂಡ ಈ ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಶುಭ ಸೂಚನೆ ಇದೆ. ಇದನ್ನು ನೀವು ನಿಮ್ಮ ಪರವಾಗಿ ಪಡ್ಕೊಳ್ಳಿ. ಒಂದು ವೇಳೆ ಈ ಶುಭ ಸೂಚನೆಗಳು ನಿಮಗೆ ಪೂರ್ತಿಯಾಗಿ ಸಿಗ್ತಾ ಇಲ್ಲಂದರೆ ಒಮ್ಮೆ ನಿಮ್ಮ ಜಾತಕವನ್ನು ಪಂಡಿತರ ಹತ್ರ ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂಗೆ ನೀವು ಪರಿಹಾರಗಳನ್ನು ಮಾಡಿಕೊಂಡು ಯಥಾಶಕ್ತಿ ಶನಿ ಭಗವಾನರನ್ನು ಆರಾಧನೆ ಮಾಡ್ತಾ ಹನುಮಾನ್ ದೇವರು, ಅಯ್ಯಪ್ಪ ಸ್ವಾಮಿಯನ್ನು ಆರಾಧನೆ ಮಾಡಿ. ಮುಖ್ಯವಾಗಿ ಶನಿದೇವರು ಕೃಪೆ ಸಿಕ್ಕತ್ತೆ. ವೃಷಭ ರಾಶಿ 2026 ಯಾವ ಥರ ಇದನ್ನು ನೋಡೋಣ ಬನ್ನಿ. ನಿಮಗೆ ಬಹುದೊಡ್ಡ ಗ್ರಹದ ಅನುಗ್ರಹಣೆ ಇದೆ, ಕರ್ಮಕಾರಕರ ಅನುಗ್ರಹಣೆ ಇದೆ. ಆದ್ದರಿಂದ ನೀವು ಉನ್ನತವಾದಂಥ ಶುಭ ಫಲಗಳನ್ನು ಪಡ್ಕೊಳ್ತೀರಿ. ಮೊದಲನೇದಾಗಿ ನೋಡೋಣ ಬನ್ನಿ. ರಾಜಗ್ರಹ ಸೂರ್ಯ ಭಗವಾನರು ನಿಮಗೆ ಭಾಗ್ಯಸ್ಥಾನದಿಂದ 13ನೇ ತಾರೀಕು ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ. ಭಾಗ್ಯಸ್ಥಾನದಿಂದ ಸೂರ್ಯ ಭಗವಾನರು ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದರೆ ಉದ್ಯೋಗದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಫಲಗಳನ್ನು ಪಡ್ಕೊಳ್ಳೋದು. ಮತ್ತೊಂದು ರಾಜಗ್ರಹ ನಿಮ್ಮ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಾ ಇದೆ. ಉಚ್ಚ ಸ್ಥಾನವನ್ನು ಬಿಟ್ಟು ಕರ್ಮಸ್ಥಾನಕ್ಕೆ ಕುಜ ಭಗವಾನರು ಬರ್ತಾ ಇದ್ದಾರೆ. ಸೊ ಭೂಮಿ ವಿಚಾರವಾಗಲಿ, ರಾಜಕೀಯ ಸರ್ಕಾರದ ಕೆಲಸಗಳಿಗಾಗಲಿ ಸ್ವಲ್ಪ ಪ್ರಯತ್ನದ ಮುಖಾಂತರ ನೀವು ಜಯವನ್ನು ಪಡ್ಕೊಳ್ತೀರಿ. ಕರ್ಮಸ್ಥಾನದಲ್ಲಿ ಶುಕ್ರ ಭಗವಾನರಿರೋದ್ರಿಂದ ಉದ್ಯೋಗದಲ್ಲಿ ಉನ್ನತಿ. ಶುಕ್ರ ಏನು ಕಲೆಗೆ ಸಂಬಂಧಿಸಿರ್ತಕ್ಕಂಥವ್ರು, ಕಲೆಗೆ ಸಂಬಂಧಿಸಿರ್ತಕ್ಕಂಥ ವಿಭಾಗದಲ್ಲಿರ್ತಕ್ಕಂಥವರು, ನಟನೆ, ಸಿಂಗಿಂಗು ಮತ್ತು ಈ ಕಲಾರಂಗದಲ್ಲಿ ಪೇಂಟಿಂಗ್, ಡ್ಯಾನ್ಸಿಂಗ್ ಇಂಥದ್ದಲ್ಲಿ ಇರ್ತಕ್ಕಂಥವ್ರಿಗೆ, ಕಲಾ ಪೋಷಕರಿಗೆ, ಕಲಾ ಸ್ವಾಭಿಮಾನಿಗಳಿಗೆ ಸನ್ಮಾನಗಳು ನಡೀತಕ್ಕಂಥದ್ದು, ಹೊಸ ಅವಕಾಶಗಳನ್ನು ಸಿಗ್ತಕ್ಕಂಥದ್ದು ಈ ರಾಶಿಯವರಿಗೆ ಅನುಕೂಲಗಳು ಚೆನ್ನಾಗಿದೆ. ರಾಹು ಭಗವಾನರು ಕೂಡ ಮಾಯಾಗ್ರಹ 10ನೇ ಮನೆಯಲ್ಲಿದ್ದರೆ ಸಡನ್ ಅವಕಾಶಗಳು ಕೊಡುತ್ತೆ. ಅವಕಾಶಗಳು ಬಂದಿದೆ ಅಂತ ಬೀಗಕ್ಕೆ ಹೋಗಿದರೆ ಕೆಳಗಡೆ ಬೀಳಿಸ್ತಾರೆ. ರಾಹು ನೇಚರ್ ಏನಂದರೆ ಮೇಲೆ ಕರ್ಕೊಂಡೋಗಿ ಕೆಳಗಡೆ ಬಿಡ್ತಕ್ಕಂಥದ್ದು. ಸೊ ಅದರಿಂದ ನಾವು ಎಚ್ಚರ ತಪ್ಪಬಾರ್ದು. ಜೊತೆಗೆ ಬುಧ ಭಗವಾನರ 10ನೇ ಮನೆಯಲ್ಲಿದ್ದರೆ ನಿಮ್ಮ ಬುದ್ಧಿ ಚಾತುರ್ಯದಿಂದ ಒಳ್ಳೆ ಪ್ರಮೋಷನ್ ಹೊಡಿತಕ್ಕಂಥದ್ದು, ಒಳ್ಳೆ ಕೆಲಸ ಕಾರ್ಯದಲ್ಲಿ ಜಯ ಪಡ್ಕೊಳ್ತಕ್ಕಂಥದ್ದು, ವಾಕ್ಚಾತುರ್ಯದಿಂದ ಜನರನ್ನು ನಿಮ್ಮ ಕಡೆ ಸೆಳ್ಕೊಳ್ತಕ್ಕಂಥ ಒಂದು ಯೋಗ. ಲಾಭಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ, ಹೇಳ್ಬೇಕಾ? ಲಾಭಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನನೇ. ಆದರೆ ಪ್ರಯತ್ನ ಮಾಡೋವ್ರಿಗೆ ಮಾತ್ರನೇ ಜಯ ಸಿಕ್ಕತ್ತೆ, ಲೇಸಿಯಾಗಿರೋರಿಗೆ ಯಾರಿಗೂ ಜಯ ಸಿಕ್ಕಲ್ಲ. ಇನ್ನು ಉಳಿದಂಗೆ ಗುರು ಭಗವಾನರು ಧನಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಗುರು ಧನಕಾರಕರು, ಶುಭಗ್ರಹ. ನಿಮ್ಮ ರಾಶಿಗೆ ಲಾಭಾಧಿಪತಿ ಧನಸ್ಥಾನದಲ್ಲಿದ್ದಾರೆ ಅಂದರೆ ನಿರಂತರವಾಗಿ ಹಣ ಬರ್ತಾ ಇರುತ್ತೆ. ಆ ಹಣ ಅನ್ನೋದು ಯಾವ ಥರ ಇರುತ್ತೆ ಅಂದರೆ ನಿಮಗೆ ಎಷ್ಟು ಸಾಮರ್ಥ್ಯ ಇರೋಷ್ಟು, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ನಿಮ್ಮ ಹತ್ರ ಬರ್ತಾ ಇರುತ್ತೆ. ಈ ಟೈಮಲ್ಲಿ ಸೇವಿಂಗ್ಸನ್ನು ಮಾಡಿಕೊಡಿ. ಕಾಲ ಯಾವಾಗಲೂ ಒಂದೇ ಥರ ಇರೋದೆಲ್ಲ, ಕಾಲಚಕ್ರ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ. ನಿಮ್ಮ ಅನುಕೂಲ ಇರೋ ಟೈಮಲ್ಲಿ ಒಂದಷ್ಟು ಕಾಸನಿಂದಕ್ಕೆ ಹಾಕ್ಕೊಡಿ. ಕೇತು ಭಗವಾನರು ಮಾತ್ರ 4ನೇ ಮನೆಯಲ್ಲಿ ಸುಖದ ಭಾವದಲ್ಲಿ ಕೂತ್ಕೊಂಡಿದ್ದಾರೆ. ರಿಲ್ಯಾಕ್ಸ್ ಆಗಕ್ಕೆ ಹೋಗಬೇಡಿ. ಕೇತುವನ್ನು ಒಲಿಸ್ಕೊಳ್ಳಿ. ಕೇತು ಭಗವಾನರನ್ನು ಒಲಿಸ್ಕೊಳ್ಳೋದಕ್ಕೆ ಇದಕ್ಕೆ ಮೊದಲು ಸಾಕಷ್ಟು ನಾನು ಉಪಾಯಗಳನ್ನು ಹೇಳಿದ್ದೀನಿ. ಆ ಉಪಾಯಗಳನ್ನು ಅಳವಡಿಸ್ಕೊಳ್ಳಿ. ಹೆಚ್ಚಾಗಿ ಗಣಪತಿ ದೇವರನ್ನು ಆರಾಧನೆ ಮಾಡ್ತಾ ಬನ್ನಿ. ಸೊ ಇದರಿಂದ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಹಗಳು ನಿಮಗೆ ಅನುಕೂಲಕರವಾಗಿದೆ. ಆದರೆ ಪಂಚಗ್ರಹ ಕೂಟ ನಿಮ್ಮ ಕರ್ಮಸ್ಥಾನದಲ್ಲಿ ನಡೀತಾ ಇರೋದ್ರಿಂದ ಒಂದು ಸತಿ ನವಗ್ರಹಕ್ಕೆ ಅಭಿಷೇಕ ಮಾಡಿಸ್ಕೊಳ್ಳಿ. ಈ ತಿಂಗಳು 23ನೇ ತಾರೀಕು ಆದಮೇಲೆ ಒಂದು ಸತಿ ನವಗ್ರಹ ಅಭಿಷೇಕ, ಈ ಥರ ನವಗ್ರಹರ ಆರಾಧನೆ ಮಾಡೋದ್ರಿಂದ ನಿಮಗೆ ಬರ್ಬೋದಾದಂಥ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ರಿಸ್ಕ್ ಇದ್ದರೆ ಅದರಿಂದ ನೀವು ಆಚೆ ಬರ್ತೀರಿ. ಮಿಥುನ ರಾಶಿ. ಮಿಥುನ ರಾಶಿಯವರು ಎಚ್ಚರ ತಪ್ಪಿದರೆ ಅಪಾಯ ತಪ್ಪಿದ್ದಲ್ಲ. ಈ ತಿಂಗಳಲ್ಲಿ ನೀವು ಸಾಕಷ್ಟು ಸಂಯಮ ಪಾಲನೆ ಮಾಡಬೇಕು. ಇನ್ನೂ ಗ್ರಹಗಳು ನಿಮಗೆ ಅನುಕೂಲಕರ ಸ್ಥಿತಿಗಳು ಪೂರ್ಣವಾಗಿ ಏರ್ಪಟ್ಟಿಲ್ಲ. ಆದರೆ ಧರ್ಮಕಾರಕ ಗುರು, ಭಕ್ತಿಕಾರಕ ಕೇತು ನಿಮ್ಮ ಪರವಾಗಿದ್ದಾರೆ. ನೀವು ಒಳ್ಳೆ ಮಾರ್ಗದಲ್ಲಿ ಹೋಗಿದರೆ, ಹಾರ್ಡ್ ವರ್ಕ್ ಮಾಡಿದರೆ ಜಯ ಖಂಡಿತ ಇದೆ.
ಅಷ್ಟಮದಲ್ಲಿರ್ತಕ್ಕಂಥ ಸೂರ್ಯ ಭಗವಾನರು 13ನೇ ತಾರೀಕು ಅಷ್ಟಮ ತೊಂದರೆಯನ್ನು ಬಿಟ್ಟು ನಿಮಗೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸ್ವಲ್ಪ ರಿಲೀಫ್ ಕೊಡ್ತಾ ಇದ್ದಾರೆ ಫೆಬ್ರವರಿಯಲ್ಲಿ 13ನ ನಂತರ. ಅಲ್ಲಿವರೆಗೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮತ್ತೊಂದು ರಿಲೀಫು ಫೆಬ್ರವರಿ 23 ನಂತರ ಕುಜಭಗವಾನರು ಕೂಡ ಅಷ್ಟಮದಲ್ಲಿ ನಿಮಗೆ ತೊಂದರೆ ಕೊಟ್ಟಂಥ ಕುಜಭಗವಾನರು ಕೂಡ ನಿಮಗೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಭಾಗ್ಯಸ್ಥಾನದಲ್ಲಿ ಬುಧರಿದ್ದಾರೆ. ಭಾಗ್ಯಸ್ಥಾನದಲ್ಲಿ ಬುಧ ಇದ್ದಾರೆ ಅಂದರೆ ನಿಮ್ಮ ಪ್ರಯತ್ನದಿಂದ ಜಯ ಪಡ್ಕೊಳ್ಬೋದು. ನಿಮ್ಮ ರಾಶಿಗೆ ಅಧಿಪತಿ ಮತ್ತು 4ನೇ ಮನೆಗೆ ಅಧಿಪತಿಯಾಗಿರ್ತಕ್ಕಂಥ ಬುಧರು. 4ನೇ ಮನೆ ಗೃಹ, ವಾಹನ, ವಿದ್ಯೆ, ವಿದ್ಯಾರ್ಥಿಗಳಿಗಂತೂ ಒಳ್ಳೆ ಟೈಮ್ ಇದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಗೊಳ್ಳೋರು ಕೂಡ ಒಳ್ಳೆ ಟೈಮ್ ಇದೆ. ಶುಕ್ರ ಭಗವಾನರು 10ನೇ ಮನೆಯಲ್ಲಿದ್ದಾರೆ ಅಂದರೆ ಒಳ್ಳೆ ಬಟ್ಟೆ, ಜ್ಯುವೆಲರೀಸ್ ಪರ್ಚೇಸ್ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಡೆಯೋದಕ್ಕೆ ಅವಕಾಶ ಇರತಕ್ಕಂಥದ್ದು. ರಾಹು ಭಗವಾನರು ಭಾಗ್ಯಸ್ಥಾನದಲ್ಲಿದ್ದಾರೆ. ರಾಹು ಭಗವಾನರು ಭಾಗ್ಯಸ್ಥಾನದಲ್ಲಿದ್ದಾರೆ ಅಂದರೆ ಭಾಗ್ಯೋದಯ ಕೊಡ್ತಾರೆ. ಅದು ಎಕ್ಸ್ಪೆಷಲಿ ವಿದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ಭಾಗ್ಯೋದಯವನ್ನು ಕೊಡ್ತಾ ಬರ್ತಾರೆ. ಆದರೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಈ ತಿಂಗಳು 23ನೇ ತಾರೀಕು ನಂತರ ಬರ್ತಕ್ಕಂಥ ಪಂಚಗ್ರಹ ಕೂಟಮಿ ಸ್ವಲ್ಪ ಟೆನ್ಷನನ್ನು ಕೊಡುತ್ತೆ. ಎಕ್ಸ್ಪೆಷಲಿ ತಂದೆಗೆ ಸಂಬಂಧಿಸಿರ್ತಕ್ಕಂಥ ವೃತ್ತಿ ಉದ್ಯೋಗದಲ್ಲಿ, ತಂದೆಗೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ನೋಡ್ಕೋಬೇಕು. ಈ ಪಂಚಗ್ರಹ ಕೂಟಮಿ ಟೈಮಲ್ಲಿ ನಿಮ್ಮ ತಂದೆಯವರ ಹೆಸರಲ್ಲಿ ಯಾವುದಾದ್ರೂ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಳ್ಳಿ. ಕರ್ಮಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ಕರ್ಮಸ್ಥಾನದಲ್ಲಿ ಶನಿ ಭಗವಾನರಿದ್ದರೆ ಖಂಡಿತ ಸಕ್ಸಸ್ ಕೊಡ್ತಾರೆ. ಆದರೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೇ, ಡಿಸಿಪ್ಲೈನ್ ಪಾಲನೆ ಮಾಡಿದ್ರೇ. ಡಿಸಿಪ್ಲೈನ್ ಗ್ರಹ ಶನಿ ಭಗವಾನರು. ಅವರು ಶಿಸ್ತು, ಸಂಯಮ, ತಾಳ್ಮೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತೊಂದು ಗ್ರಹ ಭಕ್ತಿಕಾರಕ ಗ್ರಹ ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡಿದ್ದು, ಅವರು ಕೇತು ಭಗವಾನರು. ಇಷ್ಟೆಲ್ಲ ಗ್ರಹಗಳು ನಿಮಗೆ ಅನುಕೂಲಕರವಾಗಿಲ್ಲ. ಗುರುಬಲ ಇಲ್ಲ, ಶನಿಬಲ ಇಲ್ಲ. ಅಷ್ಟಮದಲ್ಲಿ 23ನೇ ತಾರೀಕುವರೆಗೂ ಕುಜ ಭಗವಾನರಿದ್ದಾರೆ. ಆದರೆ ಕೇತು ಹೇಳ್ತಾ ಇದ್ದಾರೆ, ನೀನು ಧರ್ಮ ಮಾರ್ಗದಲ್ಲಿ ಹೋಗಿದರೆ ಜಯ ಇದೆ, ನಿನಗೆ ಸೋಲಿಲ್ಲ. ನೀನು ನಿನ್ನ ಆತ್ಮವಿಶ್ವಾಸವನ್ನು ನಂಬಿಕೊ, ನಿನ್ನ ಟ್ಯಾಲೆಂಟನ್ನು ನೀನು ನಂಬಿಕೊಂಡಿದರೆ ಖಂಡಿತ ನಿನಗೆ ಒಳ್ಳೆಯದಾಗತ್ತೆ ಅಂತ ಕೇತು ಭಗವಾನರು ಹೇಳ್ತಾ ಇದ್ದಾರೆ. ಸೊ ಓವರಾಲ್ ಆಗಿ ಶನಿ ಭಗವಾನರು, ಗುರು ಭಗವಾನರು ನಿಮ್ಗೆ ಅನುಕೂಲ ಇಲ್ಲದೆ ಇರೋದು 23ನೇ ತಾರೀಕುವರೆಗೂ ಫೆಬ್ರವರಿ ಸ್ವಲ್ಪ ಎಚ್ಚರ ವಹಿಸಿ. ತದನಂತರ ಎಲ್ಲ ಸ್ವಲ್ಪ ತಿಳಿಯಾಗತ್ತೆ. ಆಮೇಲೆ ನಿಮಗೆ ಗ್ರಹ ಅನುಕೂಲ ನಿಮ್ಮ ಕಡೆ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ದಶಾಭುಕ್ತಿಗಳು ಚೆನ್ನಾಗಿದ್ದು, ಅಂತರ್ಭುಕ್ತಿಗಳು, ಪ್ರತ್ಯಂತರ ಭುಕ್ತಿಗಳು ಜಾತಕದಲ್ಲಿ ಚೆನ್ನಾಗಿ ನಡೀತಾ ಇದ್ದರೆ ನಿಮಗೆ ಶ್ರೀರಾಮ ರಕ್ಷೆ ಇದೆ. ಇಲ್ಲ ಅಂದರೆ ಗ್ರಹಗಳು ನಿಮಗೆ ಅನುಕೂಲಕರವಾಗಿಲ್ಲ, ಗ್ರಹಚಾರ ಇದೆ. ಯಾಕೆ ಅಂದರೆ ಒಂದು ಗ್ರಹ ಕೂಡ ನಿಮ್ಮ ಪರವಾಗಿಲ್ಲ ಈ ತಿಂಗಳಲ್ಲಿ. 7ನೇ ಮನೆಯಲ್ಲಿ ಸಾಮಾಜಿಕ ಸಂಬಂಧಗಳಲ್ಲಿ ಇರ್ತಕ್ಕಂಥ ಸೂರ್ಯ ಭಗವಾನರು 13ನೇ ತಾರೀಕುವರೆಗೂ ಸಾಮಾಜಿಕ ಸಂಬಂಧಗಳನ್ನು ಹಾಳು ಮಾಡ್ತಾ ಇದ್ದರೆ 13 ನಂತರ ಅಷ್ಟಮಕ್ಕೆ ಬರ್ತಾ ಇದ್ದವು. ಅಷ್ಟಮ ಅಂದ್ರೇ ಸ್ವಲ್ಪ ಅಷ್ಟಕಷ್ಟಗಳನ್ನು ಕೊಡ್ತಕ್ಕಂಥದ್ದು, ಸ್ವಲ್ಪ ಟೆನ್ಷನ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಎಕ್ಸ್ಪೆಷಲಿ ಪೊಲಿಟಿಕಲ್ ಫೀಲ್ಡಲ್ಲಿರೋರಿಗೆ ಸೂರ್ಯ ಭಗವಾನರು ಪೊಲಿಟಿಕಲ್ ಫೀಲ್ಡು ಮತ್ತು ಸರ್ಕಾರದ ಸೇವೆ ಮಾಡ್ತಕ್ಕಂಥವ್ರು, ಏನಾದ್ರೂ ಸರ್ಕಾರದ ಸೇವೆ ಮಾಡೋರು, ದುಡ್ಡಿನ ಆಸೆಗಾಗಿ ಕಾನೂನಿನ ಬಲೆಗೆ ಬೀಳ್ತಕ್ಕಂಥದ್ದು. ಯಾಕಂದರೆ 23 ನಂತರ ಕುಜ ಕೂಡ ಅಷ್ಟಮದಲ್ಲಿ ಬರ್ತಾ ಇದ್ದಾರೆ. ಕುಜ ಅಂದ್ರೇ ಪೊಲೀಸು, ಇನ್ವೆಸ್ಟಿಗೇಷನ್. ಈ ಥರ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸರ್ಕಾರದ ಸೇವೆ ಮಾಡ್ತಕ್ಕಂಥವ್ರಿಗೆ ಇನ್ವೆಸ್ಟಿಗೇಷನ್ ಬರೋದು. ಮತ್ತು ನಿಮಗೆ ಅಷ್ಟಮದಲ್ಲಿ ಶುಕ್ರ ಇದ್ದಾನೆ. ಒಂದೊಂದು ಸರ್ತಿ ಸಡನ್ ಲಕ್ಕು ಕೊಟ್ಟಿದ್ರು ಕೂಡ ಅದನ್ನು ಉಳಿಸ್ಕೊಳ್ಳೋದು ಕಷ್ಟ. ಸ್ತ್ರೀ ಮೂಲಕ ಲಾಭ ಅಂತ ಹೇಳ್ತೀವಿ ಸಡನ್ನಾಗಿ. ಬುಧರು ಕೂಡ ಅಷ್ಟಮದಲ್ಲಿದ್ದಾರೆ. ನಿಮ್ಮ ಬುದ್ಧಿ ಚಾತುರ್ಯವನ್ನು ಉಪಯೋಗಿಸಿ ಚಂಚಲತೆಯನ್ನು ಬಿಟ್ಟು ಮನೋಧೈರ್ಯ ಬೇಕು. ನಿಮಗೆ ಮನೋಧೈರ್ಯ ಬೇಕಂತ ಹೇಳಿದ್ರೆ ನಿಮ್ಮ ಹೆಂಡತಿ ಏನು ಹೇಳ್ತಾರೆ ಹಂಗೆ ಕೇಳಿ. ಯಾವಾಗಲೂ ಕೂಡ ಹೆಂಡತಿ ಒಂದು ಮಂತ್ರಿ ಇದ್ದಾಗ ಅವರ ಸಲಹೆಯನ್ನು ತಗೊಳ್ಳಿ. ನಿಮ್ಮ ಸ್ನೇಹಿತರ ಸಲಹೆಯನ್ನು ತಗೊಂಡು ವ್ಯವಹಾರಗಳನ್ನು ಮಾಡಿ. ಮತ್ತು ನಿಮಗೆ ಈ ಅಷ್ಟಮದಲ್ಲಿ ರಾಹು ಕೂಡ ಇದ್ದಾರೆ. ಸೊ ರಾಹು ಇರೋದರಿಂದ ಕೂಡ ಯಾರು ಈ IT ಫೀಲ್ಡಲ್ಲಿ ಇರ್ತಾರೆ, ಪ್ಲಸ್ ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ IT ಫೀಲ್ಡ್ಗಳಲ್ಲಿ, ಅಂಥವ್ರಿಗೆಲ್ಲ ಕೂಡ ಸ್ವಲ್ಪ ಟೆನ್ಷನ್ ಇದೆ, ಉದ್ಯೋಗ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇದೆ. 23 ನಂತರ ಪಂಚಗ್ರಹ ಕೂಟಮಿ ಅಷ್ಟಮದಲ್ಲಿ ನಡೀತಾ ಇರೋದರಿಂದ ಮೋಸ್ಟ್ ಅಫೆಕ್ಟೆಡ್ ಸೈನ್ ಈಸ್ ಕರ್ಕಾಟಕ ರಾಶಿ. ಜಾಗ್ರತೆ ಇರಬೇಕು.
ಆ ಸಂದರ್ಭದಲ್ಲಿ ಭಕ್ತಿ, ಎಕ್ಸ್ಪೆಷಲಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಓದ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದ್ತಕ್ಕಂಥದ್ದು, ಹೆಚ್ಚಾಗಿ ಭಕ್ತಿ ಮಾರ್ಗದಲ್ಲಿ ಹೋಗೋದು. ಇದು ಮಾಡಿದರೆ ಆ ಪಂಚಗ್ರಹ ಕೂಟಮಿಯಿಂದ ಆಚೆ ಬರ್ತೀರಿ. ನಿಮಗೆ ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ಕೂಡ ಸುಲಭವಾಗಿ ನಿಮಗೆ ಫಲ ಕೊಡ್ತಾ ಇಲ್ಲ. ಇನ್ನು ವ್ಯಯಸ್ಥಾನದಲ್ಲಿ ಗುರು ಭಗವಾನರಿದ್ದಾರೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ, ಇಂಪಾರ್ಟೆಂಟ್ ಸ್ಕೂಲ್ ಫೀಸ್ಗಳು, ಇನ್ಕಮ್ ಟ್ಯಾಕ್ಸು ಅಥವಾ ಯಾವುದೋ ಒಂದು ಕಾರಣಗಳಿಂದ ನೀವು ದುಡ್ಡನ್ನು ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತು ಧನಸ್ಥಾನದಲ್ಲಿರ್ತಕ್ಕಂಥ ಕೇತು ಭಗವಾನರು ಬರೋದನ್ನು ನಿಮ್ಮ ಕೈಗೆ ಈಸಿಯಾಗಿ ಬರಕ್ಕೆ ಬಿಡ್ತಾ ಇಲ್ಲ. ಎಲ್ಲ ರೀತಿಯಾದಂಥ ಒಂದು ಅಷ್ಟ ದಿಗ್ಬಂಧನ ಇದೆ. ನೀವು ಇದರಿಂದ ಆಚೆ ಬರಬೇಕಂದ್ರೆ ಒಂದೇ ಮಾರ್ಗ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ರೆಗ್ಯುಲರ್ ಆಗಿ ದಿನಕ್ಕೆ 11 ಬಾರಿ ಓದಿ. ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಬಿಡಬೇಡಿ. ತಾಯಿಯ ಅನುಗ್ರಹಣೆ ನಿಮ್ಮ ಮೇಲೆ ಇದ್ದರೆ ಯಾವ ಗ್ರಹರು, ಯಾವ ಅನಾನುಕೂಲಗಳು ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಭಗವಂತನನ್ನು ಅನನ್ಯವಾದ ಭಕ್ತಿಯಿಂದ ಆರಾಧನೆ ಮಾಡಿ. ತಾಯಿ ಅನುಗ್ರಹಣೆ ನಿಮ್ಮ ಮೇಲೆ ಇದ್ದರೆ ಜಯ ನಿಮ್ಮ ಕಡೆ ಯಾವಾಗಲೂ ಇದ್ದೇ ಇರುತ್ತೆ. 2026 ಫೆಬ್ರವರಿಯಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ 6ನೇ ಮನೆಯಲ್ಲಿ 13ನೇ ತಾರೀಕುವರೆಗೂ ಸೂರ್ಯ ಭಗವಾನರಿದ್ದಾರೆ. 6ನೇ ಮನೆ ಶತ್ರುಜಯ, ಶತ್ರುಗಳಿಂದ ಅನುಕೂಲ ಆಗ್ತಕ್ಕಂಥದ್ದು, ಶತ್ರುಗಳೇ ಮಿತ್ರರಾಗ್ತಕ್ಕಂಥದ್ದು, ಋಣ ಸಂಬಂಧ ವಿಚಾರದಲ್ಲೇ ಜಯ ಸಿಗ್ತಕ್ಕಂಥದ್ದು. 13 ನಂತರ ನಿಮಗೆ 7ನೇ ಮನೆಗೆ ಸೂರ್ಯ ಭಗವಾನರು ಹೋಗ್ತಾರೆ. ಅದರ ಒಳಗಡೆ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ. ಮತ್ತೊಂದು ಗ್ರಹ ಕುಜರು ನಿಮಗೆ 23ನೇ ತಾರೀಕುವರೆಗೂ 6ನೇ ಮನೆಯಲ್ಲಿದ್ದಾರೆ. ಭೂಗ್ರಹ ಭೂಸ್ಥಾನದಲ್ಲಿರೋದರಿಂದ ಭೂಮಿಯಿಂದ ಲಾಭ, ಕ್ರಯ ವಿಕ್ರಯದಿಂದ ಲಾಭ, ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಳ್ಳೆಯ ಅನುಕೂಲ ಫೆಬ್ರವರಿ 23ವರೆಗೂ. ತದನಂತರ ಅವರು ಕೂಡ ನಿಮಗೆ 7th ಹೌಸ್ ಸಾಮಾಜಿಕ ಸಂಬಂಧಗಳು ಆ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. 2 ಪಾಪಗ್ರಹರು ಸಾಮಾಜಿಕ ಸಂಬಂಧದ ಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಇಷ್ಟು ದಿವಸ ಚೆನ್ನಾಗಿದ್ದಿದ್ದ ಫ್ರೆಂಡ್ಶಿಪ್ ಅಲ್ಲಿ ಉಲ್ಟಾ ಹೊಡೆಯುತ್ತೆ. ಇಷ್ಟು ದಿವಸ ಚೆನ್ನಾಗಿದ್ದಿದ್ದು ಪ್ರೀತಿ ಪ್ರೇಮ ಅಲ್ಲಿ ಉಲ್ಟಾ ಹೊಡೆಯುತ್ತೆ. ಯಾಕಂದರೆ ಪ್ರೀತಿ ಪ್ರೇಮ ಕಾರಕ ಶುಕ್ರ ಕೂಡ 3ನೇ ತಾರೀಕು ಕುಂಭರಾಶಿಯಲ್ಲಿದ್ದಾರೆ. 7ನೇ ಮನೆಯಲ್ಲಿ ಪಾಪಗ್ರಹಗಳ ಸಂಪರ್ಕದಲ್ಲಿರ್ತಕ್ಕಂಥ ಶುಕ್ರ ಭಗವಾನರು ನಿರ್ಬಲವಾಗಿದ್ದಾರೆ. ಒಂದು ಕಡೆ ರಾಹು, ಒಂದು ಕಡೆ ಕುಜ, ಸೂರ್ಯ. ಮಿತ್ರಗ್ರಹ ಬುಧ ಜೊತೆಯಲ್ಲಿದ್ದರೂ ಕೂಡ ಈ ಶತ್ರುಗ್ರಹರ ಪ್ರಾಬಲ್ಯ ಜಾಸ್ತಿ ಇರೋದರಿಂದ ಸಾಮಾಜಿಕ ಸಂಬಂಧಗಳ ವಿಚಾರದಲ್ಲಿ ಕೇರ್ಫುಲ್ ಆಗಿರೋದು. ಪಂಚಗ್ರಹ ಕೂಟಮಿ ಇರೋದರಿಂದ ಯಾವುದೇ ಇಂಪಾರ್ಟೆಂಟ್ ಡೀಲಿಂಗ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಇಂಪಾರ್ಟೆಂಟ್ ವ್ಯವಹಾರಗಳನ್ನು ಸ್ವಲ್ಪ ಕಾಲ ಮುಂದೂಡಿ. ಈ ಪಂಚಗ್ರಹ ಕೂಟಮಿ ಆದಮೇಲೆ ತದನಂತರ ಯಥಾಸ್ಥಿತಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಆ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡ್ತಕ್ಕಂಥದ್ದು, ಭೂಮಿ ಪರ್ಚೇಸ್ ಮಾಡೋದು, ಅಡ್ವಾನ್ಸ್ ಕೊಡೋದು, ಆತುರದ ನಿರ್ಣಯಗಳು ಬೇಡ. ನಿಮ್ಮ ಪಾರ್ಟ್ನರ್ಸ್, ಅದು ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಸಮಯ ಸಂದರ್ಭಕ್ಕೆ ತಕ್ಕಂಗೆ ನಡ್ಕೊಳ್ಳಿ. ಮತ್ತು ಅಷ್ಟಮದಲ್ಲಿ ಶನಿ ಭಗವಾನರಿದ್ದಾರೆ. ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅಷ್ಟಮದಲ್ಲಿ ಶನಿ ಭಗವಾನರಿದ್ದರೆ ನಮ್ಮ ಆಟ ಈಸಿಯಾಗಿ ನಡೆಯಲ್ಲ ಅಂತ. ನಾವು ಕನಸು ಕಂಡಂಗೆ ಈಸಿಯಾಗಿ ಆಗಲ್ಲ. ಪ್ರಯತ್ನದ ಮೇಲೆ ಪ್ರಯತ್ನ, ಪ್ರಯತ್ನದ ಮೇಲೆ ಪ್ರಯತ್ನ, ಮರಳಿ ಯತ್ನವ ಮಾಡೋ ಮನುಜ ಅಂತ ಮಾಡ್ತಾ ಇದ್ರೆ ನಿಮ್ಗೆ ಜಯ ಸಿಕ್ಕತ್ತೆ. ಈ ಪಂಚಗ್ರಹ ಕೂಟಮಿ ಇದ್ರೂ ಕೂಡ ನಿಮ್ಗೆ ಇನ್ನೊಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಏನಂದರೆ, ಗುರು ಭಗವಾನರು ಈ ಪಂಚಗ್ರಹ ಕೂಟಮಿಯನ್ನು ನೋಡ್ತಾ ಇದ್ದಾರೆ. ಗುರು ಭಗವಾನರು ಲಾಭಸ್ಥಾನದಲ್ಲಿದ್ದು ಪಂಚಗ್ರಹ ಕೂಟಮಿಯನ್ನು ನೋಡ್ತಾ ಇರೋದ್ರಿಂದ ಬರಬಹುದಾದಂಥ ಅನಿಷ್ಟಗಳು ಅದನ್ನು ಕಮ್ಮಿ ಮಾಡುತ್ತೆ. ದೈವಾನುಗ್ರಹಣೆ ನಿಮ್ಮ ಮೇಲೆ ಇದೆ. ದೈವಾನುಗ್ರಹಣೆ ನಿಮ್ಮ ಮೇಲೆ ಇರೋದರಿಂದ ಈ ಪಂಚಗ್ರಹ ಕೂಟಮಿಯಿಂದ ಸ್ವಲ್ಪ ಮಟ್ಟಿಗೆ ಪಾರ ಆಗಬಹುದು. ಮತ್ತು ಈ ಸಂದರ್ಭದಲ್ಲಿ ನೀವು ಏನಾದರೂ ನವಗ್ರಹ ಶಾಂತಿ, ಮನೆಯಲ್ಲಿ ಏನಾದರೂ ಹೋಮ ಹವನ ಇಂಥದನ್ನೆಲ್ಲ ನೀವು ಮಾಡಿಕೊಂಡಿದರೆ ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಬೋದು. ಗುರು ನಿಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಸ್ಟೂಡೆಂಟ್ಸ್ಗೆ ಒಳ್ಳೆ ಕಾಲ, ಎಕ್ಸಾಮಿನೇಷನ್ಸ್ ಎಲ್ಲ ಹತ್ರ ಬರ್ತಾ ಇದೆ. ಈ ಕಾಲವನ್ನು ನೀವು ವಿನಿಯೋಗಿಸ್ಕೊಳ್ಳಿ. ಕಾಲ ವ್ಯರ್ಥ ಮಾಡೋಕ್ಕೆ ಹೋಗ್ಬೇಡಿ. ಸಪ್ತಮ ಸ್ಥಾನದಲ್ಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ಫ್ರೆಂಡ್ಸು, ತಿರುಗಾಟ, ಓಡಾಟ, ಹೊಸ ಸಿನಿಮಾಗಳು ರಿಲೀಸ್ ಆಗಿದೆ ಅಂತ ಥಿಯೇಟ್ರು, ಇದರ ಕಾಲ ಹರಣ ಮಾಡಬೇಡಿ. ಯಾಕಂದರೆ 7th ಹೌಸಲ್ಲಿ ಗ್ರಹಗಳಿರುವಾಗ ಓಡಾಟ ತಿರುಗಾಟ ಜಾಸ್ತಿ ಇರುತ್ತೆ. ಗುರು ಅನುಗ್ರಹಣ ನಿಮ್ಮ ಮೇಲೆ ಇರೋದರಿಂದ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್. ವಿದ್ಯಾಭ್ಯಾಸದಲ್ಲಿ ಮೆಮರಿ ಪವರ್ಗೆ ಮತ್ತು ವಿದ್ಯಾಭ್ಯಾಸ ನಾವು ಅದರ ಕಾನ್ಸಂಟ್ರೇಷನ್ ಬೆಳೆಸ್ಕೊಳ್ಳೋದಕ್ಕೆ ಇದಕ್ಕೆ ಮೊದಲು ನಾವು ಸಾಕಷ್ಟು ವೀಡಿಯೋಸನ್ನು ಮಾಡಿದ್ದೀವಿ.
ಒಂದು ಸರ್ತಿ ವಾಪಸ್ ಹೋಗಿ ಆ ವಿಡಿಯೋಸನ್ನು ನೋಡಿ ಅದನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಕೇತು ಭಗವಾನರಾದರೂ ನಿಮ್ಮ ರಾಶಿಯಲ್ಲಿದ್ದಾರೆ. ಕೇತು ಭಗವಾನರ ರಾಶಿಯಲ್ಲಿದ್ದರೆ ಒಂದೇ ಒಂದು ನಿಧಾನಕ್ಕೆ ಹೋಗಂತಾರೋ ಸ್ಪೀಡ್ ಬ್ರೇಕರು. ಕೇತು ಭಗವಾನರು ಸ್ಪೀಡ್ ಬ್ರೇಕರು. ಇದನ್ನು ನಾವು ಬೆರೆಸ್ಬೇಕಂದ್ರೆ ಗಣಪತಿಯನ್ನು ಆರಾಧನೆ ಮಾಡಬೇಕು, ಭಕ್ತಿ ಮಾರ್ಗದಲ್ಲಿ ಹೋಗಬೇಕು, ಯಾರಿಗೂ ಅನ್ಯಾಯ ಮಾಡಬಾರ್ದು. ಯಾರಿಗೂ ನಾವು ಪ್ರಬಲರಾಗಿದ್ದೇವೆ, ನಮಗೆ ಪ್ರಾಬಲ್ಯ ಇದೆ, ನಮಗೆ ಅಧಿಕಾರ ಇದೆ ಅಂತ ಕೆಳವರ್ಗದವರ ಮೇಲೆ ನೀವು ದಬ್ಬಾಳಿಕೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲರನ್ನೂ ಕೂಡ ಸಮಾನವಾಗಿ ಪ್ರೀತಿಸಿ. ಆವಾಗ ನಿಮಗೆ ಈ ತಿಂಗಳು ತುಂಬ ಸಕ್ಸಸ್ಫುಲ್ ಆಗಿರುತ್ತೆ. ಮುಂದಿನ ರಾಶಿ ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿ. ಈ ತಿಂಗಳು ನಿಮಗೆ ಒಂದು ಅದ್ಭುತ ಕಾದಿದೆ, ಕೊನೆಯಲ್ಲಿ ಹೇಳ್ತೀನಿ. ಮುಖ್ಯವಾಗಿ ನಿಮಗೆ 6ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ತುಂಬ ಚೆನ್ನಾಗಿದೆ. 5ನೇ ಮನೆಯಲ್ಲಿ ಇರ್ತಕ್ಕಂಥ ಸೂರ್ಯ ಭಗವಾನರು ಟೆನ್ಷನ್ ಕೊಡ್ತಾ ಇದ್ದಂಥ ಸೂರ್ಯ ಭಗವಾನರು 6ನೇ ಮನೆಗೆ ಹೋಗ್ತಾ ಇದ್ದಾರೆ. ಪ್ಲಸ್ ಪಾಯಿಂಟ್. ಪಾಪಗ್ರಹಗಳ 6ನೇ ಮನೆಯಲ್ಲಿ ಇರಬೇಕು. ಮತ್ತೊಮ್ಮೆ ಫೆಬ್ರವರಿ 23 ನಂತರ ಕುಜ ಭಗವಾನರು ಕೂಡ ಕುಂಭರಾಶಿಗೆ ಹೋಗ್ತಾ ಇದ್ದಾರೆ. ಸೊ ಕುಜ ಭಗವಾನರು ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಜಯ ಕೊಡ್ತಕ್ಕಂಥವ್ರು, ಸೂರ್ಯ ಭಗವಾನರು ಸರ್ಕಾರ ಕೆಲಸಗಳಿಗೆ, ಕಾಂಟ್ರಾಕ್ಟರ್ಸ್ಗೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೆಯೋರಿಗೆ ಇದೆಲ್ಲ ಜಯ ಕೊಡ್ತಕ್ಕಂಥದ್ದು. 6ನೇ ಮನೆಯಲ್ಲಿ ಆಲ್ರೆಡಿ ರಾಹು ಭಗವಾನ್ ಇರ್ತಾರೆ. ಸೈನ್ಸ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಟೆಕ್ನಾಲಜಿ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, IT ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಹಬ್ಬ. ಮತ್ತು ಅಲ್ಲೇ 6ನೇ ಮನೆಯಲ್ಲಿ ಬುಧ ಭಗವಾನರು ಇದ್ದಾರೆ. ಬುಧ ಭಗವಾನರು 6ನೇ ಮನೆಯಲ್ಲಿ ನಿಧಾನ ಫಲ ಕೊಟ್ಟಿದ್ರು ಕೂಡ ನಿಮಗೆ ಮುಖ್ಯವಾಗಿ ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ಭಗವಾನರು ಸ್ವಲ್ಪ ಸಾಮಾಜಿಕ ಸಂಬಂಧಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಶನಿ ಭಗವಾನರು ಯಾವ್ಯಾವ ರಾಶಿಗಳನ್ನು ನೋಡ್ತಾರೋ ಕೆಲಸ ಕಾರ್ಯಗಳು ಮಂದವಾಗ್ತಾ ಹೋಗುತ್ತೆ. ಆದರೆ ಈ ಪಂಚಗ್ರಹ ಕೂಟಮಿ ಏನು ನಡೆಯುತ್ತೆ ಇದು ನಿಮಗೆ ತುಂಬ ಅದ್ಭುತ ಫಲಗಳನ್ನು ಕೊಡುತ್ತೆ. 6ನೇ ಮನೆಯಲ್ಲಿ ನಡೀತಕ್ಕಂಥ ಪಂಚಗ್ರಹ ಕೂಟಮಿಯಿಂದ ಅತ್ಯಂತ ಹೆಚ್ಚು ಶುಭ ಫಲಗಳನ್ನು ಸಡನ್ ಲಕ್ಕನ್ನು ಪಡ್ಕೊಳ್ತಕ್ಕಂಥವರು ಕನ್ಯಾ ರಾಶಿಯವರು. ಮತ್ತೆ ನಿಮ್ಮ ಜಾತಕವನ್ನು ಕೂಡ ಒಂದು ಸರ್ತಿ ಪರಿಶೀಲನೆ ಮಾಡಿಕೊಳ್ಳಿ. ಶುಭ ಗ್ರಹಗಳ ದಶಾಭುಕ್ತಿಗಳು ನಡೀತಾ ಇದೆ ಅಂದರೆ ಸಡನ್ ಇಂಪ್ರೂವ್ಮೆಂಟ್ ಇದೆ. ಎಲ್ಲ ವಿಭಾಗದಲ್ಲಿ ಕೂಡ ಆರ್ಥಿಕ ವಿಚಾರದಲ್ಲಿ, ಭೂಮಿ ಪರ್ಚೇಸ್ ಮಾಡೋದು, ಮನೆ ಕಟ್ಟೋರಿಗೆ, ಕಾರ್ ತಗೊಳ್ಳೋರಿಗೆ, ಕೋರ್ಟು ಕಚೇರಿಗಳಲ್ಲಿ ಜಯವನ್ನು ಪಡ್ಕೊಳ್ಳೋದಕ್ಕೆ ಕೂಡ ಇದು ಸಕಾಲವಾಗಿದೆ. 10ನೇ ಮನೆಯಲ್ಲಿರ್ತಕ್ಕಂಥ ಗುರು ಭಗವಾನರು ಹೇಳ್ತಾ ಇದ್ದಾರೆ, ನಾನು 10ರಲ್ಲಿದ್ದೀನಿ, ವೃಥಾ ಸಮಯವನ್ನು ವೇಸ್ಟ್ ಮಾಡಬೇಡ, ಪ್ರತಿ ನಿಮಿಷವನ್ನು ನಿನ್ನ ಪರವಾಗಿ ಆಲೋಚನೆ ಮಾಡ್ಕೊ, ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಗುರು 10ನೇ ಮನೆಯಲ್ಲಿದ್ದರೆ ಪಾಸಿಟಿವ್ ಥಿಂಕಿಂಗ್ ಬೇಕು. ಆಗತ್ತೋ ಇಲ್ವೋ, ಏನಾಗತ್ತೋ, ನನ್ನ ಕೈಯಲ್ಲಿ ಆಗತ್ತ ಅಂತ ಆಲೋಚನೆ ಮಾಡಿದರೆ ಕೆಲಸ ಆಗಲ್ಲ. ಪಾಸಿಟಿವ್ ಆಗಿರಿ, ರಾಯರ ಆರಾಧನೆ ಮಾಡಿ. ಮುಂದೆ ಒಳ್ಳೆಯ ದಿನಗಳಿದ್ದಾವೆ. ಮತ್ತು ಕೇತು ಭಗವಾನರು 12ನೇ ಮನೆಯಲ್ಲಿರೋದ್ರಿಂದ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ದುಡ್ಡು ಬರ್ತಾ ಇದ್ರು ಕೂಡ ಒಂದು ಕಡೆ ಯಾವುದೋ ಒಂದು ರೀತಿಯಲ್ಲಿ ಖರ್ಚು ವೆಚ್ಚಗಳು ಕೂಡ ನಡೀತಾ ಇರುತ್ತೆ. ಇದಕ್ಕಾಗಿ ನೀವೇನು ವಿಚಲಿತರಾಗೋದು ಬೇಕಾಗಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಕೊನೆ ಭಾಗಕ್ಕೆ ನಿಮಗೆ ಒಳ್ಳೆಯ ಗಿಫ್ಟ್ ಇದೆ. ಮುಂದಿನ ರಾಶಿ ತುಲಾ ರಾಶಿ. ಗುರು ಒಲೆದರೆ ಅರ ಒಲೆದಂಗೆ. ಗುರು ನಿಮ್ಮ ಪರವಾಗಿದ್ದಾರೆ. ಗುರು ಪೂರ್ಣ ದೃಷ್ಟಿ ನಿಮ್ಮ ರಾಶಿ ಮೇಲೆ. ಫೆಬ್ರವರಿ ತಿಂಗಳಲ್ಲಿ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಗುರು ಭಗವಾನರು ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ವಿದೇಶದಲ್ಲಿ ಉದ್ಯೋಗವನ್ನು ಪಡ್ಕೊಳ್ತಕ್ಕಂಥವ್ರಿಗೆ, ಮತ್ತು ಎಲ್ಲ ವಿಭಾಗದಲ್ಲಿರ್ತಕ್ಕಂಥವ್ರು ಕೂಡ ಗುರು ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇದೆ. ಮತ್ತು ನಿಮಗೆ ಮುಖ್ಯವಾಗಿ 5ನೇ ಮನೆಗೆ ಗ್ರಹಗಳ ಸಂಚಾರ ನಡೀತಾ ಇದೆ. 4ರಲ್ಲಿ ಇರ್ತಕ್ಕಂಥ ಸೂರ್ಯ ಭಗವಾನರು 13ನೇ ತಾರೀಕು 5ನೇ ಮನೆಗೆ ಹೋಗ್ತಾ ಇದ್ದಾರೆ. 4ನೇ ಮನೆಯಲ್ಲಿ ಸೂರ್ಯ ಭಗವಾನರು ಸ್ವಲ್ಪ ಟೆನ್ಷನ್ಸ್ ಕೊಟ್ಟಿದ್ರು. ಸರ್ಕಾರ ಅಥವಾ ಗೌರ್ಮೆಂಟ್ ಅಥಾರಿಟೀಸಿಂದ ಅದರಲ್ಲಿ ಟ್ರಬಲ್ ಕ್ರಿಯೇಟ್ ಮಾಡಿದರು. ಕುಜ ಭಗವಾನರು, ಮತ್ತೊಂದು ಕುಜ ಭಗವಾನರು ಕಡಿಬಿಡಿ ಆತುರ ಟೆನ್ಷನ್ ಕೊಡ್ತಕ್ಕಂಥದ್ದು ಮತ್ತೆ ಪಂಚಮಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಅಲ್ಲೇ ಬುಧ ಭಗವಾನರು ಇದ್ದಾರೆ. 5ನೇ ಮನೆಯಲ್ಲಿ ಬುಧ ಇದ್ದಾರೆ ಅಂದರೆ ವಾಕ್ಚಾತುರ್ಯದಿಂದ ಜಯ ಪಡ್ಕೊಳ್ತಕ್ಕಂಥದ್ದು, ಕಮ್ಯುನಿಕೇಷನ್ ಸ್ಕಿಲ್ಸು. ಬುಧರ ಪ್ರಭಾವದಿಂದ ಬ್ಯಾಂಕಿಂಗ್ ಸೆಕ್ಟರಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಪಡ್ಕೊಳ್ತಕ್ಕಂಥದ್ದು. ಶುಕ್ರ ಭಗವಾನರು 5ನೇ ಮನೆಯಲ್ಲಿದ್ದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ಬೇಬಿ ಆಲ್ಸೋ. ಸಂಭಾವ್ಯರಿಗೆ
ಮತ್ತು 5ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಮತ್ತು ಬುಧರ ಪ್ರಭಾವದಿಂದ ನಿಮಗೆ ಎಲ್ಲ ರಂಗದಲ್ಲೂ ಕೂಡ ಜಯ ಪಡ್ಕೊಳ್ತಕ್ಕಂಥದ್ದು, ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು, ವ್ಯವಸಾಯದಾರರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಆದರೆ 23 ಫೆಬ್ರವರಿಯಲ್ಲಿ ಈ ಪಂಚಗ್ರಹ ಕೂಟಮಿ ಸ್ವಲ್ಪ ಟ್ರಾವೆಲ್ ಮಾಡುತ್ತೆ. ಪಂಚಮದಲ್ಲಿ ಸೂರ್ಯ, ರಾಹು, ಕುಜ ಈ ಥರದ ಪಾಪಗ್ರಹಗಳ ಸಂಚಯದಿಂದ ಸ್ವಲ್ಪ ಟೆನ್ಷನ್ ಆಗುತ್ತೆ. ಎಕ್ಸ್ಪೆಷಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಮಗೆ ವರಿಯನ್ನು ಕ್ರಿಯೇಟ್ ಮಾಡುತ್ತೆ. ಪಂಚಮ ಸ್ಥಾನ ಸಂತಾನ ರಾಶಿ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರವಾಗಿಯೋ ಅಥವಾ ಮಕ್ಕಳು ಏನಾದರೂ ಅನಾರೋಗ್ಯ ಇದ್ದರೆ ಅದರ ವಿಚಾರವಾಗಿ ನೀವು ವರಿ ಮಾಡ್ತಕ್ಕಂಥದ್ದು, ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಪಾಪಗ್ರಹಗಳಿರೋದರಿಂದ ಬರಬೇಕಾಗಿರ್ತಕ್ಕಂಥ ಅದೃಷ್ಟವನ್ನು ಅದು ತಡೀತಕ್ಕಂಥ ಶಕ್ತಿ ಅದಕ್ಕಿರುತ್ತೆ. ಆದರೆ 6ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರ ಪೂರ್ಣ ಕೃಪೆ ನಿಮ್ಮ ಮೇಲೆ ಇದೆ. ಮುಟ್ಟಿದರೆ ಬಂಗಾರ, ಸುಮ್ಮನೆ ಬಂಗಾರ ಆಗಲ್ಲ, ಕಷ್ಟಪಟ್ಟಿದ್ರೆ ಬಂಗಾರ. ಮಾತು ಚಂದ ಇಟ್ಕೊಳ್ಳಿ, ವ್ಯವಹಾರಗಳು ಸ್ವಚ್ಛವಾಗಿ ಇಟ್ಕೊಳ್ಳಿ. ಕೇತು ಭಗವಾನರು ನಿಮಗೆ ಪೂರ್ಣವಾದಂಥ ಸಹಕಾರಿಯಾಗಿದ್ದಾರೆ. ಲಾಭಸ್ಥಾನದಲ್ಲಿ ಕೇತು ಭಗವಾನರಿದ್ದಾರೆ ಅಂದರೆ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಬಡ್ಡಿ ಅಸಲು ಎಲ್ಲ ಕೂಡ ವಾಪಸ್ ಬರ್ತಕ್ಕಂಥ ಟೈಮ್. ಒಂದು ವೇಳೆ ಇದು ನಡೀತಾ ಇಲ್ಲಾಂದ್ರೆ ಒಮ್ಮೆ ನಿಮ್ಮ ಜಾತಕದಲ್ಲಿ ರಾಹು ದಶೆ, ಕೇತು ಭುಕ್ತಿ, ಕೇತು ದಶೆ, ರಾಹು ಭುಕ್ತಿ ಈ ಥರದ್ದು ಏನಾದರೂ ನಡೀತಾ ಇದೆ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಇದಕ್ಕೆ ಮೊದಲು ನಾವು ಶಾಂತಿ ಕ್ರಮ ಹೇಳಿದ್ವಿ, ಅದನ್ನೆಲ್ಲ ಪಾಲನೆ ಮಾಡ್ಕೊಳ್ಳಿ. ಪಂಚಗ್ರಹ ಕೂಟಮಿ ನಿಮ್ಮನ್ನು ಸ್ವಲ್ಪ ಬಾಧಿಸೋದ್ರಿಂದ ಈ ತಿಂಗಳ ಕೊನೆಯಲ್ಲಿ ಒಂದು ಸರ್ತಿ ನಿಮ್ಮ ಹೆಸರಲ್ಲಿ, ನಿಮ್ಮ ಕುಟುಂಬದವರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ ಗಣಪತಿ ಆಲಯದಲ್ಲಿ. ಮತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದಿ. ಅದರಿಂದ ಬರ್ಬೋದಾದಂಥ ಗ್ರಹಗಳ ಪ್ರತಿಕೂಲ ಪರಿಸ್ಥಿತಿಯಿಂದ ನೀವು ಆಚೆ ಬಂದು ಜಯಶೀಲರಾಗ್ತೀರಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಫೆಬ್ರವರಿ 2026. ಕುಜರು ನಿಮ್ಮ ಬೆನ್ನಿಗಿದ್ದಾರೆ. ಕುಜ ಒಂದು ಗ್ರಹ ಪ್ರಬಲವಾಗಿ ಸಪೋರ್ಟ್ ಮಾಡಿದರೆ ಎಂಥ ಸಂದರ್ಭದಲ್ಲೂ ಕೂಡ ನಾವು ಜಯ ಪಡ್ಕೊಳ್ಬಹುದು. ಯಾಕಂದರೆ ಕುಜ ಹೋರಾಟದ ಗ್ರಹ. 3ನೇ ಮನೆಯಲ್ಲಿದ್ದಾರೆ. ಫೆಬ್ರವರಿ 23ರವರೆಗೂ ಆ ಹೋರಾಟದ ಗ್ರಹ ನಿಮಗೆ ಧೈರ್ಯವನ್ನು ತುಂಬ್ತಾ ಇದೆ. ನೀವು ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಬರ್ತಕ್ಕಂಥ ಅಡಚಣೆಗಳನ್ನು ದೂರ ಮಾಡಿ ನಿಮಗೆ ಸಕ್ಸಸ್ಸನ್ನು ಕೊಡ್ತಾ ಇದೆ. ಮತ್ತು 13ನೇ ತಾರೀಕುವರೆಗೂ ಸೂರ್ಯ ಭಗವಾನರು ಕೂಡ ನಿಮ್ಮ ಬೆಂಬಲವಾಗಿದ್ದಾರೆ. ಸರ್ಕಾರ ಕೆಲಸಗಳಿಗಾಗಿ ಅಥವಾ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು, ಸರ್ಕಾರದಿಂದ ಬರ್ತಕ್ಕಂಥ ಪೆನ್ಷನ್ಸು ಅಥವಾ ಯಾವುದೇ ಸ್ಕೀಮ್ಸಿಂದ ನೀವು ಅದೃಷ್ಟವನ್ನು ಪಡ್ಕೊಳ್ಳೋದಕ್ಕೆ ಸಕಾಲವಾಗಿದೆ. ಆದರೆ ಫೆಬ್ರವರಿ 13 ನಂತರ ಸೂರ್ಯ ಭಗವಾನರು 4ನೇ ಮನೆಗೆ ಹೋಗ್ತಾ ಇದ್ದಾರೆ. 4ನೇ ಮನೆ ಸ್ವಲ್ಪ ಟೆನ್ಷನ್ ಕೊಡ್ತಕ್ಕಂಥದ್ದು ಪಾಪಗ್ರಹಗಳಿಗೆ. ಮತ್ತು 23ನೇ ತಾರೀಕು ಕುಜ ಕೂಡ ಅಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳು, ಎಕ್ಸ್ಪೆಷಲಿ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮನೆ ಕಟ್ತಕ್ಕಂಥವ್ರಿಗೆ ಲೇಬರ್ಸ್ ಸರಿಯಾಗಿ ಸಿಗದೇ ಇರೋದು, ಮನೆ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು, ಕಟ್ತಾ ಇರ್ತಕ್ಕಂಥ ಮನೆ, ಮೆಟೀರಿಯಲ್ಸ್ ಸರಿಯಾಗಿ ಟೈಮ್ಗೆ ಸಿಗದೇ ಇರತಕ್ಕಂಥದ್ದು, ಈ ರೀತಿಯಾಗಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಮತ್ತು ವಾಹನದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಯಾಕಂದರೆ ಚತುರ್ಸ್ಥಾನ ವಾಹನ ಸ್ಥಾನ ಅಂತ ಕರೆಯೋದರಿಂದ ಪಂಚಗ್ರಹ ಕೂಟಮಿ ಈ ತಿಂಗಳು ಕೊನೆಯಲ್ಲಿ ನಡೀತಾ ಇರೋದರಿಂದ ಸ್ವಲ್ಪ ವಾಹನ ಸವಾರರು ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಿ. ಮತ್ತು 4ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಭಗವಾನರು ನಿಮಗೆ ವಿದ್ಯಾಭ್ಯಾಸದಲ್ಲಾಗ್ಬೋದು ಅಥವಾ ಗೃಹದಲ್ಲಿ ಸ್ವಲ್ಪ ಶಾಂತಿಯನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಿಮ್ಮ ಜೊತೆಗಿದ್ದಾರೆ. ಬುಧರು ಕೂಡ 4ನೇ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು, ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಒಳ್ಳೆ ಕಾಂಬಿನೇಷನ್ ಇದೆ. ಹಿರಿಯರಿಗೆ ಭೂಮಿ ವಿಚಾರವಾಗಿ ಸ್ವಲ್ಪ ಟೆನ್ಷನ್ ಇದ್ದರೆ ಕಿರಿಯರಿಗೆ ವಿದ್ಯಾಭ್ಯಾಸದಲ್ಲಿ ಜಯ ಸಿಗ್ತಕ್ಕಂಥದ್ದು. ಮತ್ತು ಪಂಚಮ ಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ. ರೆಗ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಪಂಚಮದಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಪೂರ್ಣವಾದ ಶುಭರಲ್ಲ. ಕರ್ಮಸ್ಥಾನದಲ್ಲಿರ್ತಕ್ಕಂಥ ಕೇತು ಭಗವಾನರು ಕೂಡ ನಿಮಗೆ ಉದ್ಯೋಗದಲ್ಲಿ ಟೆನ್ಷನ್ ಕೊಡ್ತಾ ಇದ್ದಾರೆ. ಉದ್ಯೋಗಕ್ಕಾಗಿ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥವರು ಅಥವಾ ನಿಮ್ಮ ಮೇಲೆ ಇರ್ತಕ್ಕಂಥ ಬಾಸು ನಿಮಗೆ ಅನುಕೂಲಕರವಾಗಿರೋದಿಲ್ಲ. ನಿಮ್ಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಕಂಪಲ್ಸರಿ ನೀವು ಆನ್ ಟೈಮಲ್ಲಿ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ. ಪ್ಲಸ್ ಗುರು ಭಗವಾನರು ಕೂಡ ಅಷ್ಟಮದಲ್ಲಿದ್ದು ಅವಕೃಪೆ ತೋರ್ತಾ ಇದ್ದಾರೆ. ಗುರುಗಳ ಅನುಗ್ರಹಣೆಗಾಗಿ ಗುರುಶಾಂತಿಯನ್ನು ಮಾಡಿಕೊಳ್ಳಿ. ಇದಕ್ಕೆ ಮೊದಲು ನಾವು ಪರಿಹಾರಗಳನ್ನು ಕೊಟ್ಟಿದ್ದೇವೆ. ಆ ರೀತಿಯಾಗಿ ಗುರುಶಾಂತಿಯನ್ನು ಮಾಡಿಕೊಳ್ಳಿ. ಗುರುಶಾಂತಿ ಮಾಡಿ. ಮತ್ತು ಈ ಅಷ್ಟಗ್ರಹ ಕೂಟಮಿಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ನೀವು ಹೋಗಿ ದೇವಸ್ಥಾನದಲ್ಲಿ ಎಲ್ಲಾದರೂ ದೇವರಿಗೆ ಅರ್ಚನೆ, ಪೂಜೆ, ಅಭಿಷೇಕ
ಮಾಡಿಸ್ಕೊಳ್ಳೋದ್ರಿಂದ ನೀವು ಬರ್ಬೋದಾದಂಥ ಒಂದು ಅನಾಹುತಗಳಿಂದ, ಕೆಲವು ಕೆಟ್ಟ ಸಂದರ್ಭಗಳಿಂದ, ಕೆಟ್ಟ ಸ್ನೇಹಿತರಿಂದ ನೀವು ಪಾರಾಗಿ ಜಯವನ್ನು ಪಡ್ಕೊಳ್ಬೋದು. ಮುಂದಿನ ರಾಶಿ ಫೆಬ್ರವರಿ ತಿಂಗಳು 2026ರಲ್ಲಿ ಧನುಸ್ಸು ರಾಶಿ. ಜಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಗುರು ಭಗವಾನರು ನಿಮ್ಮ ರಾಶಿ ಮೇಲೆ ಪೂರ್ಣವಾದ ಒಂದು ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಗುರು ಭಗವಾನರ ಪ್ರಭಾವದಿಂದ ವಿದ್ಯೆಯಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ, ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಸ್ಕೂಲ್ಸಲ್ಲಿ, ಕಾಲೇಜಸ್ಸಲ್ಲಿ ನೀವು ಪ್ರವೇಶಕ್ಕಾಗಿ ಅರ್ಹರಾಗ್ತಕ್ಕಂಥದ್ದು. ಮತ್ತು ನಿಮಗೆ ಧನಸ್ಥಾನದಲ್ಲಿರ್ತಕ್ಕಂಥ ಕುಜರು, ಸೂರ್ಯ ಭಗವಾನರು ಸ್ವಲ್ಪ ಬರಬೇಕಾಗಿರ್ತಕ್ಕಂಥ ಹಣವನ್ನು ತಡೆದವರು, ಪ್ರಮೋಷನ್ಸನ್ನು ತಡೆದವರು, ಆರ್ಥಿಕವಾಗಿ ಸ್ವಲ್ಪ ಹಿಂದಕ್ಕೆ ತಳ್ಳಿದಂಥ ಈ ಗ್ರಹರು 13ನೇ ತಾರೀಕು ಸೂರ್ಯ ಭಗವಾನರು ನಿಮ್ಗೆ ಅನುಕೂಲಕರ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಮತ್ತೊಂದು ಗ್ರಹ ಭೂಮಿಕಾರಕ ಗ್ರಹ 23ನೇ ತಾರೀಕು 3ನೇ ಮನೆಗೆ ಹೋಗಿ ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ, ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟು, ಮಿಲಿಟರಿಯಲ್ಲಿರ್ತಕ್ಕಂಥವ್ರು, ದೇಶ ರಕ್ಷಣೆ ಮಾಡತಕ್ಕಂಥವ್ರು ಎಲ್ಲರಿಗೂ ಕೂಡ ಶುಭ ಸೂಚನೆಗಳು. ಮತ್ತು 3ನೇ ಮನೆಯಲ್ಲಿ ಶುಕ್ರ, ಬುಧ, ರಾಹು ಭಗವಾನರು ಕೂಡ 3ನೇ ಮನೆಯಲ್ಲಿ ಒಳ್ಳೆಯ ಶುಭ ಸೂಚನೆ. ಕಂಪ್ಯೂಟರ್ ವಿಭಾಗದಲ್ಲಿ, IT ಫೀಲ್ಡು ಮತ್ತು ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಕೂಡ ಈ ಕುಜ 3ನೇ ಮನೆಯಲ್ಲಿರೋದರಿಂದ, ರಾಹು 3ನೇ ಮನೆಯಲ್ಲಿರೋದರಿಂದ ಜಯ ಸಿಕ್ಕತ್ತೆ. ಈ ಪಂಚಗ್ರಹ ಕೂಟಮಿಯಿಂದ ಮತ್ತೊಂದು ಬೆನಿಫಿಟ್ ಪಡ್ಕೊಳ್ತಕ್ಕಂಥ ರಾಶಿ ಅಂದರೆ ಧನುಸು ರಾಶಿ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಧನುಸು ರಾಶಿಯವರಿಗೆ ಸ್ವಲ್ಪ ಮೆಮೊರಿ ಪವರ್ ಕಮ್ಮಿ ಅಂತ. ಇದೇನೆಂದರೆ ಇಂಟರ್ಪ್ರಿಟೇಷನ್, ಶನಿ ಭಗವಾನರು ಯಾವುದೇ ರಾಶಿಯನ್ನು ನೋಡೋದರಿಂದ ನಮಗೆ ಬೇಗ ಮರ್ತೋಗೋದು, ಅದರ ಮೇಲೆ ಕಾನ್ಸಂಟ್ರೇಷನ್ ಇಲ್ದಿರೋದ್ರಿಂದ ಆ ಥರ ಆಗತ್ತೆ. ಆದರೆ ಧನುಸು ರಾಶಿಯವರು ತುಂಬ ಜ್ಞಾನಿಗಳು, ಬುದ್ಧಿವಂತರು, ಇವ್ರಿಗೆ ಮೆಮೊರಿ ಪವರ್ ಇರೋದಿಲ್ಲ ಅಂತಲ್ಲ. ಆದರೆ ಶನಿ ಭಗವಾನರ ದೃಷ್ಟಿಯಿಂದ ಮರೆಯೋದಕ್ಕೆ ಚಾನ್ಸ್ ಇರುತ್ತೆ. ನೀವು ಮತ್ತೆ ಮತ್ತೆ ಓದಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀನಿ. ಮತ್ತು ನಿಮಗೆ ಈ ಪಂಚಗ್ರಹ ಕೂಟಮಿಯಿಂದ ನಿಮಗೆ ಹೊಸ ಅಧ್ಯಾಯ, ಹೊಸ ಪ್ರಾರಂಭ, ಮುಂದೆ ಏನು ಮಾಡಬೇಕು, ಒಳ್ಳೆ ಅವಕಾಶಗಳು, ಉದ್ಯೋಗ ಅವಕಾಶಗಳು ಪೂರ್ಣವಾಗಿ ಈ ಪಂಚಗ್ರಹ ಕೂಟಮಿ ನಿಮಗೆ ಬೆನಿಫಿಟ್ ಮಾಡ್ತಾ ಇದೆ. ಮತ್ತು ನಿಮಗೆ 4ರಲ್ಲಿ ಸುಖದ ಭಾವದಲ್ಲಿರ್ತಕ್ಕಂಥ ಶನಿ ಭಗವಾನ್ ಹೇಳ್ತಾ ಇದ್ದಾರೆ, ನೀವು ಹೆಚ್ಚಿನ ಸುಖವನ್ನು ಬಯಸಬಾರ್ದು. ಸುಖ ಬಯಸೋದು ತಪ್ಪಲ್ಲ, ಆದರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಶ್ರಮೆ ವಹಿಸಬೇಕು, ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಮುಕ್ತಾಯ ಮಾಡಬೇಕು ಅಂತಕ್ಕಂಥ ಒಂದು ಮೆಸೇಜ್ ಇದು. ಪ್ಲಸ್ ಗುರು ಭಗವಾನರು ನಿಮ್ಗೆ ಅನುಕೂಲಕರವಾಗಿದ್ದಾರೆ, ಎಕ್ಸಲೆಂಟ್ ಆಗಿದೆ. ಮತ್ತು ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಕೇತು, ಎಕ್ಸ್ಪೆಷಲಿ ಫಾರಿನ್ ಟ್ರಿಪ್ಸ್ಗೆ ಹೋಗ್ತಕ್ಕಂಥವ್ರು, ಫಾರಿನ್ ಜಾಬ್ಸ್ಗೆ ಹೋಗ್ತಕ್ಕಂಥವ್ರು, ಫಾರಿನಲ್ಲಿ ಜ್ಞಾನಾರ್ಜನೆ ಮಾಡ್ತಕ್ಕಂಥವ್ರು. ಯಾಕಂದರೆ ಕೇತು ಜ್ಞಾನಕಾರಕರು. ವಿದೇಶದಲ್ಲಿ 9ನೇ ಮನೆ ವಿದೇಶದಲ್ಲಿ ವ್ಯಾಸಂಗ ಮಾಡೋದಕ್ಕೆ ಇದೆಲ್ಲ ಅನುಕೂಲ ಮಾಡಿಕೊಡತ್ತೆ. ಓವರಾಲ್ ಆಗಿ ಚೆನ್ನಾಗಿದೆ. ಎಕ್ಸ್ಪೆಷಲಿ 13ನೇ ತಾರೀಕಿನ ನಂತರ ಸೂರ್ಯ ಭಗವಾನರು ನಿಮ್ಮ ಫೇವರ್ ಆಗಿದ್ದರೆ, 23ನೇ ತಾರೀಕು ನಂತರ ಕುಜ ಭಗವಾನರು ನಿಮ್ಮ ಫೇವರ್ ಆಗಿದ್ದಾರೆ. ಓವರಾಲ್ ಆಗಿ ಚೆನ್ನಾಗಿದೆ. ಸಂಯಮದಿಂದ ಇರಿ, ತಾಳ್ಮೆಯನ್ನು ಪಾಲಿಸಿ, ವ್ಯಾಸಂಗದಲ್ಲಿ ಹೆಚ್ಚು ಗಮನವನ್ನು ಕೊಡ್ತಾ ಬನ್ನಿ. ಮುಂದಿನ ರಾಶಿ 2026 ಫೆಬ್ರವರಿಯಲ್ಲಿ ಮಕರ ರಾಶಿ. ನಿಮ್ಮ ದುಡ್ಡು ಜಾಗ್ರತೆ, ಹಣ ಸಂಪತ್ತು, ನೀವು ಕಷ್ಟಪಟ್ಟು ಶ್ರಮೆಯಿಂದ ಸಂಪಾದಿಸಿರ್ತಕ್ಕಂಥ ಹಣವನ್ನು ಜಾಗ್ರತೆಯಿಂದ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮ ರಾಶಿಯಲ್ಲಿ 13ನೇ ತಾರೀಕುವರೆಗೂ ಸೂರ್ಯ ಭಗವಾನರಿದ್ದಾರೆ. ಸ್ವಲ್ಪ ಟೆನ್ಷನ್ನು, ಒನ್ ಸೈಡ್ ಹೆಡ್ಡೇಕು. ಕುಜ ಕೂಡ ಅಗ್ನಿತತ್ವದ ಗ್ರಹ ನಿಮ್ಮ ರಾಶಿಯಲ್ಲಿದೆ. 2 ಅಗ್ನಿತತ್ವದ ರಾಶಿಗಳು, ಗ್ರಹಗಳು ನಿಮ್ಮ ರಾಶಿಯಲ್ಲಿರೋದ್ರಿಂದ ಎಕ್ಸಸ್ ಆಫ್ ಹೀಟಿಂದ ತಲೆನೋವು ಬರ್ತಕ್ಕಂಥದ್ದು, ಒನ್ ಸೈಡ್ ಹೆಡ್ಡೇಕ್ ಬರ್ತಕ್ಕಂಥದ್ದು, ಟೆನ್ಷನ್ ಆಗ್ತಕ್ಕಂಥದ್ದು. ಮತ್ತು 13ರ ನಂತರ ನಿಮ್ಮ ಧನಸ್ಥಾನಕ್ಕೆ ಸೂರ್ಯ ಭಗವಾನರು ಹೋಗ್ತಾ ಇದ್ದಾರೆ. ಸರ್ಕಾರದ ರಿಲೇಟೆಡ್ ಪ್ಲಾನೆಟ್ಟು ಧನಸ್ಥಾನದಲ್ಲಿದ್ದಾರೆ ಅಂದರೆ ಸರ್ಕಾರಕ್ಕಾಗಿ ಏನಾದರೂ ರಿಜಿಸ್ಟ್ರೇಷನ್ ಸಲುವಾಗಿ ಅಥವಾ ಟ್ಯಾಕ್ಸ್ ರಿಲೇಟೆಡ್ ಆಗಿ ದುಡ್ಡು ಖರ್ಚಾಗ್ತಕ್ಕಂಥದ್ದು. ಕುಜ ಭಗವಾನರು ಶಿಸ್ತಿನ ಗ್ರಹ, ಪೊಲೀಸ್, ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ನಿಮ್ಮ ಧನಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಏನಾದರೂ ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಿ ಇಂಡಿಸಿಪ್ಲೈನಿಂದ ಪೆನಾಲ್ಟಿ ಬೀಳ್ತಕ್ಕಂಥದ್ದು. ವಾಹನ ಸವಾರಿಯಲ್ಲಿ ಜಾಗೃತೆಯಿಂದ ಇರಬೇಕು. ದ್ವಿತೀಯ ಸ್ಥಾನಕ್ಕೆ 23ರಿಂದ
ಕುಜರು ಬರ್ತಾ ಇರೋದ್ರಿಂದ ನಿಮ್ಮ ಧನಸ್ಥಾನದಲ್ಲಿ ಬುಧ ಮತ್ತು ಶುಕ್ರ ಭಗವಾನರು ಒಳ್ಳೆಯದೇನೆ. ಧನಗಮನ ಕೂಡ ಚೆನ್ನಾಗಿರುತ್ತೆ, ಹೊಸ ಅವಕಾಶಗಳು ಕ್ರಿಯೇಟ್ ಆಗ್ತಾ ಇರುತ್ತೆ, ಆದರೆ ಹೊಸ ಟೆನ್ಷನ್ ಕೂಡ ಇರುತ್ತೆ. 3ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಯತ್ನಕ್ಕೆ ಜಯವನ್ನು ಕೊಡ್ತಾ ಇದ್ದಾರೆ, ಸಕ್ಸಸ್ ಆಗ್ತಾ ಇದೆ. ಆದರೆ 2 ಸ್ಟೆಪ್ ಮುಂದಕ್ಕೆ ಹೋಗಿದರೆ 1 ಸ್ಟೆಪ್ ಹಿಂದಕ್ಕೆ ಆಗ್ತಾ ಇದ್ದಾರೆ. ಗುರು ಅನುಕೂಲಕರವಾಗಿಲ್ಲ. ಗುರು ಭಗವಾನರು ನಿಮಗೆ 6ನೇ ಮನೆಯಲ್ಲಿದ್ದಾರೆ. 6ನೇ ಮನೆ ಋಣ ರೋಗ ರಿಪುಸ್ಥಾನ ಅಂತ ಕರಿತೀವಿ. ಋಣ ಅಂದರೆ ಫೈನಾನ್ಷಿಯಲ್, ಬ್ಯಾಂಕಲ್ಲಿ ಸೇವಿಂಗ್ಸ್ ಮಾಡಿದ ದುಡ್ಡೆಲ್ಲ ಖರ್ಚಾಯಿತು. ರಿಪು ಎನಿಮಿಟೀಸ್, ಬಂಧು ಬಳಗ ಇಂಥವರಿಂದ ನಿಷ್ಠೂರ ಕಟ್ಕೊಳ್ತಕ್ಕಂಥದ್ದು. ಮತ್ತು ಫೈನಾನ್ಸ್ ರಿಲೇಟೆಡ್ ಕೊಟ್ಟಿದ್ದ ದುಡ್ಡು ವಾಪಸ್ ಬರಲಿಲ್ಲ, ತಗೊಂಡು ಬಂದಿರೋ ದುಡ್ಡನ್ನು ಈಸಿಯಾಗಿ ವಾಪಸ್ ಕೊಡೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಗಿವಿಂಗ್ ಆ್ಯಂಡ್ ಟೇಕಿಂಗ್ ಪಾಲಿಸಿಯಲ್ಲಿ ಹುಷಾರಾಗಿರಿ. ತಮ್ಮವರು ನಮ್ಮವರು ಅಂತ ಯಾರಿಗೂ ಪ್ರಾಮಿಸ್ ಮಾಡಬೇಡಿ. ಯಾರಾದರೂ ಬಂಧುಗಳು ಬಂದು ಕೇಳಿದರೆ ನೋ ಅನ್ನೋದನ್ನು ಬೇಗ ಕಲಿಯಿರಿ. ಮತ್ತು ನಿಮಗೆ ಶನಿ ಭಗವಾನರು ಸಪೋರ್ಟಿವ್ ಆಗಿದ್ದಾರೆ, ಪ್ಲಸ್ ಕೇತು ಭಗವಾನರು ಅಷ್ಟಮದಲ್ಲಿರೋದರಿಂದ ಅಡಚಣೆಗಳನ್ನು ಫೇಸ್ ಮಾಡಿ ನಿಂತು ಮುಂದಕ್ಕೆ ಹೋಗ್ಬೇಕು. ಬೆಂಗಳೂರಲ್ಲಿರ್ತಕ್ಕಂಥ ಟ್ರಾಫಿಕ್ ಜಾಮ್ ಥರ ಇರುತ್ತೆ ನಿಮ್ಮದು. ಸ್ವಲ್ಪ ಮುಂದೆ ಹೋಗೋದು ನಿಂತ್ಕೊಳ್ಳೋದು, ಸ್ವಲ್ಪ ಮುಂದೆ ಹೋಗೋದು ನಿಂತ್ಕೊಳ್ಳೋದು, ಇಲ್ಲ ಟ್ರಾಫಿಕ್ ಸಿಗ್ನಲ್ ಬರುತ್ತೆ, ಇಲ್ಲ ಸ್ಪೀಡ್ ಬ್ರೇಕರ್ಸ್ ಬರುತ್ತೆ. ಬಟ್ ಮುಂದಕ್ಕೆ ಹೋಗ್ತಾ ಇದ್ದೀರಿ, ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇನ್ನೂ ಸ್ಪೀಡಾಗಿ ಹೋಗ್ಬೇಕಂದ್ರೆ ಈ ಪಂಚಗ್ರಹ ಕೂಟಮಿಯಲ್ಲಿ ನಿಮ್ಮ ಹೆಸರಲ್ಲಿ ಗಣಪತಿ ಆಲಯದಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ, ಒಂದು ಅಭಿಷೇಕವನ್ನು ಮಾಡಿಸ್ಕೊಳ್ಳಿ. ಮತ್ತು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಓದ್ಕೊಳ್ಳಿ. ತಾಯಿ ಲಲಿತಾ ತ್ರಿಪುರ ಸುಂದರಿ ಅನುಗ್ರಹಣೆ ನಿಮ್ಮ ಮೇಲೆ ಇರೋವರೆಗೂ ಕೂಡ ಯಾವ ಗ್ರಹಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಗಣಪತಿಯ ಅನುಗ್ರಹಣೆ ಇರೋವರೆಗೂ ಕೂಡ ಕೇತು ಭಗವಾನ್ ನಿಮ್ಮನ್ನು ಏನೂ ಮಾಡಲ್ಲ. ರಾಯರ ಅನುಗ್ರಹಣೆ ಇರೋವರೆಗೂ ಗುರುಗಳು ನಿಮಗೆ ಟ್ರಬಲ್ ಮಾಡೋಕ್ಕಾಗೋದು. ಸೊ ಇಲ್ಲಿ ಬೇಕಾಗಿರೋದು ನಿಮಗೆ ಆತ್ಮಸ್ಥೈರ್ಯ, ಇಲ್ಲಿ ಬೇಕಾಗಿರೋದು ಪ್ರಯತ್ನ, ಇಲ್ಲಿ ಬೇಕಾಗಿರೋದು ಸ್ಪೀಡ್ ಅಲ್ಲ, ಸಂಯಮ, ತಾಳ್ಮೆ. ಇವನ್ನೆಲ್ಲ ಪಾಲನೆ ಮಾಡಿ ಈ ತಿಂಗಳ ಕೊನೆಯಲ್ಲಿ ಏನಾದರೂ ಧ್ಯಾನ ತಪಸ್ ಥರ ಮಾಡ್ತಾ ಬನ್ನಿ. ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಜಪ ಮಾಡಿಕೊಳ್ಳಿ. ಭಗವಂತನ ಅನುಗ್ರಹಣೆ ಪೂರ್ಣವಾಗಿ ನಿಮ್ಮ ಮೇಲೆ. 2026 ಫೆಬ್ರವರಿಯಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಗುರು ನಿಮ್ಮ ಬೆಂಬಲಕ್ಕಿದ್ದರೂ ಶನಿ ನಿಮ್ಮ ಹೆಗಲ ಮೇಲೆ ಇದ್ದಾರೆ. ಶನಿ ಭಗವಾನರು ದ್ವಿತೀಯ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿರೋದರಿಂದ ವಾಕ್ ಶುದ್ಧಿ ಇರಬೇಕು. ಕುಟುಂಬದಲ್ಲಿ ಶಾಂತಿಯನ್ನು ಪಾಲನೆ ಮಾಡಬೇಕು. ಹಣವನ್ನು ಲೆಕ್ಕ ಹಾಕಿ ಖರ್ಚು ಮಾಡಬೇಕು. ಸೇವಿಂಗ್ಸ್ ಬಗ್ಗೆ ಗಮನ ಕೊಡಬೇಕು. ಗುರು ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಹೌಸ್ ಆಫ್ ಇಂಟೆಲಿಜೆನ್ಸಿಯಲ್ಲಿ ಸ್ಟೂಡೆಂಟ್ಸ್ಗೆ ಒಳ್ಳೆಯ ಟೈಮ್. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೀತಕ್ಕಂಥವ್ರು, MBBSಗೆ ಎಕ್ಸಾಮಿನೇಷನ್ಸ್ ತೊಗೊಳ್ತಕ್ಕಂಥವ್ರು, ನೀಟ್ ಎಕ್ಸಾಮ್, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್, ಯಾವುದೇ ಎಕ್ಸಾಮಿನೇಷನ್ಸ್ ತೊಗೊಳ್ಳೋರ್ಗೂ ಕೂಡ ಗುರು ಭಗವಾನರು ನಿಮಗೆ ಚೆನ್ನಾಗಿದ್ದಾರೆ. ಆದರೆ ಈ ತಿಂಗಳಲ್ಲಿ ಅತೀ ಜಾಗ್ರತೆ ಮುಖ್ಯ. ಯಾಕೆಂತ ಹೇಳ್ತೀನಿ, ವ್ಯಯಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಭಗವಾನರು ಈಗ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. ವ್ಯಯಸ್ಥಾನದಲ್ಲಿದ್ದರೂ ಸ್ವಲ್ಪ ಎಕ್ಸ್ಪೆಂಡಿಚರ್ ಆಯಿತು, ನಿಮ್ಮ ರಾಶಿಗೆ ಬಂದರೆ ಟೆನ್ಷನ್ ಕೊಡ್ತಾರೆ. ನಿಮ್ಮ ರಾಶಿಯಲ್ಲಿ 23ನೇ ತಾರೀಕು ಫೆಬ್ರವರಿ ಕುಜರು ಕೂಡ ನಿಮ್ಮ ರಾಶಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಹೆಡ್ಡೇಕ್ ಬರ್ತಕ್ಕಂಥದ್ದು, ಟೆನ್ಷನ್ ಆಗ್ತಕ್ಕಂಥದ್ದು, ಸ್ವಲ್ಪ BP ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು. ಅದೃಷ್ಟಕ್ಕೆ ಅಂತ ಶುಕ್ರ ಕೂಡ ಜೊತೆಯಲ್ಲಿರೋದ್ರಿಂದ 6ನೇ ತಾರೀಕು ಫೆಬ್ರವರಿ ಶುಕ್ರರು ನಿಮ್ಗೆ ಅನುಕೂಲಕರವಾಗಿರೋದ್ರಿಂದ ಇಂಪಾರ್ಟೆಂಟ್ ಆಗಿ ಜ್ಯುವೆಲರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಜ್ಯುವೆಲರಿ ತಗೊಳ್ತಕ್ಕಂಥವ್ರಿಗೆ, ಮತ್ತು ಕಾಸ್ಟ್ಲಿ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತಕ್ಕಂಥವ್ರು, ರೇಷ್ಮೆ ಬಟ್ಟೆಗಳಂತ ಕಾಸ್ಟ್ಲಿ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತಕ್ಕಂಥವ್ರಿಗೆ, ಕಲಾರಂಗದಲ್ಲಿರ್ತಕ್ಕಂಥವ್ರಿಗೆ, ಎಕ್ಸ್ಪೆಷಲಿ ಪೇಂಟಿಂಗ್ ಈ ವಿಭಾಗದಲ್ಲಿರೋರಿಗೆ, ಡ್ಯಾನ್ಸಿಂಗ್ ಸಿಂಗಿಂಗಲ್ಲಿರೋರಿಗೆ, ಮತ್ತು ಅಡ್ವೊಕೇಟ್ಸ್ಗೆ, ಮಾತುಗಾರರಿಗೆ, ಮಾತಿನಿಂದ ಜಯವನ್ನು ಪಡ್ಕೊಳ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಪ್ರಯತ್ನದಿಂದ ಜಯ ಇದೆ. ಸೊ ಹಣವನ್ನು ಮಿತವಾಗಿ ಖರ್ಚು ಮಾಡಿ. ನಿಮಗೆ ಕೇತು ಭಗವಾನರ ಕೃಪೆ ಕೂಡ ಇದೆ.
ಕೇತು ಭಗವಾನರು ಒಲಿದರೆ ಯಾರಿಗೆ ಅನುಕೂಲಕರವಾಗಿದ್ದರೂ ಕೂಡ ಪ್ರಯತ್ನದ ಮುಖಾಂತರ ಜಯವನ್ನು ಕೊಡ್ತಾರೆ. ಕೇತು ಜಯಕಾರಕರು, ಸಕ್ಸಸ್ಸನ್ನು ಕೊಡ್ತಕ್ಕಂಥವ್ರು. ಈ ಡ್ರೈ ಪ್ಲಾನೆಟ್ ಅನುಕೂಲಕರವಾಗಿದೆ ಅಂದರೆ ಏನೂ ಇಲ್ಲ, ನಮ್ಗೇನೂ ಆಗ್ತಾ ಇಲ್ಲ, ನಮ್ಗೆ ಇಷ್ಟೇನ ಅನ್ನೋ ಟೈಮಲ್ಲಿ ಕೂಡ ನಿಮ್ಮನ್ನು ಮೇಲೆ ಕೆತ್ತು ನಿಲ್ಲಿಸ್ತಾರೆ. ಆದರೆ ಗಣಪತಿ ಆರಾಧನೆ ಮಾಡಬೇಕು, ಭಕ್ತಿ ಮಾರ್ಗದಲ್ಲಿ ಹೋಗಬೇಕು. ಕೇತುಗೆ ಏನಂದರೆ ಶಿಸ್ತು, ಸಂಯಮ, ಭಕ್ತಿ. ಕೇತುಗೆ ಭಕ್ತಿ, ರಾಹುಗೆ ಸಂಯಮ, ಕುಜರಿಗೆ ಡಿಸಿಪ್ಲೈನ್, ಲಾ ಅಂಡ್ ಆರ್ಡರ್ ಪಾಲನೆ ಮಾಡಬೇಕು. ಶನಿ ಭಗವಾನರಿಗೆ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಈ ತಿಂಗಳು ವಿಷ್ಣು ಸಹಸ್ರನಾಮ ಸ್ತೋತ್ರ, ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಓದ್ಕೊಳ್ಳೋದ್ರಿಂದ ಈ ಪಂಚಗ್ರಹ ಕೂಟಮಿ ಇತ್ಯಾದಿ ಗ್ರಹ ಕೂಟಮಿಗಳಿಂದ ನೀವು ಆಚೆ ಬಂದು ನೀವು ಜಯಶೀಲರಾಗ್ತೀರಿ. ಇಲ್ಲಾಂದರೆ ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನ್ ಇರುತ್ತೆ. ಮುಖ್ಯವಾಗಿ ಜಪ 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 ಜಪ. ಯಾವುದೇ ಸ್ತೋತ್ರಗಳು ಒಂದು ಛಂದಸ್ಸಿನಲ್ಲಿರ್ತವೆ. 32 ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಒಂದು ಛಂದಸ್ಸು. ಒಂದು 2 ಲೈನ್ಗೆ 16 ಅಕ್ಷರಗಳಿದ್ದು, ಮತ್ತೊಂದು ಲೈನಲ್ಲಿ 16 ಅಕ್ಷರಗಳಿದ್ದು 32 ಅಕ್ಷರಗಳು. ಇದು ಅನುಷ್ಟಪ್ ಛಂದ, ಹೀಗೆ ಬೇರೆ ಬೇರೆ ಭಾಷೆ ಇದರಲ್ಲಿ ಕರೀತಾ ಇರ್ತಾರೆ. ಇದನ್ನು ಪ್ರತಿ ಶ್ಲೋಕ ಕೂಡ ಇದೇ ಮೀಟ್ರಲ್ಲಿ ಇರೋದ್ರಿಂದ ನಾವು ಓದೋದ್ರಿಂದ ನಮ್ಮಲ್ಲಿ ಒಂದು ಸ್ಪೆಷಲ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ದೈವಶಕ್ತಿ, ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಆಗ್ತಾ ಗ್ರಹಗಳು ಕೊಡ್ತಕ್ಕಂಥವರು ಅಥವಾ ನಮಗೆ ಶತ್ರುಗಳು ಕೊಡ್ತಕ್ಕಂಥ ಪ್ರಕೃತಿಯ ವೈಪರೀತ್ಯಗಳಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ನಮ್ಮನ್ನು ದೂರ ತಳ್ಳಿ, ನಮ್ಮ ಶತ್ರು ಕೂಡ ನಮಗೆ ಮಿತ್ರರಾಗೋ ಥರ ಮಾಡಿ, ಬಲಾಢ್ಯರು ಕೂಡ ನಮಗೆ ಬಾಗೋ ಥರ ಮಾಡುತ್ತೆ ಈ ಜಪ. ಸ್ತೋತ್ರ ಮಂತ್ರಗಳನ್ನು ನಿರಂತರವಾಗಿ ಜಪ ಮಾಡ್ತಾ ಇರಿ. ದೈವಾನುಗ್ರಹಣ ನಿಮಗೆ ಬೇಗ ಸಿಕ್ಕತ್ತೆ. ಮುಂದಿನ ರಾಶಿ, ಕೊನೆಯ ರಾಶಿ, ಮೋಕ್ಷ ರಾಶಿ. ಫೆಬ್ರವರಿ 2026ರಲ್ಲಿ ಮೀನರಾಶಿಯ ಗ್ರಹ ಸಂಚಾರ ಯಾವ ಥರ ಇದೆ ನೋಡಿ. ಇದು ಯಾವುದು ಬಹುಶಃ ಯಾರಿಗೂ ಹೇಳ್ತಾ ಇಲ್ಲ ನಾವು. ಗ್ರಹಗಳ ಸಂಚಾರ, ಗ್ರಹಗಳು ನಿಮಗೆ ಅನುಕೂಲಕರವಾಗಿದೆಯಾ ಇಲ್ಲವಾ, ನೀವೇನು ಮಾಡಬೇಕನ್ನೋ ವಿಚಾರ ಇದು. ಮುಖ್ಯವಾಗಿ ಪಂಚಗ್ರಹ ಕೂಟಮಿಯಿಂದ ಈ ತಿಂಗಳು ಕೊನೆಯಲ್ಲಿ ಸ್ವಲ್ಪ ಪರದಾಡೋ ಥರ ಆಗತ್ತೆ. ಜಾಗ್ರತೆಯಿಂದ ಇರಿ. ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಶನಿ ಭಗವಾನರು ಇನ್ನೂ ಕೆಲವು ವರ್ಷಗಳು ನಿಮಗೆ 7 ಶನಿ ಕಾಟವನ್ನು ಕೊಡ್ತಾ ಇದ್ದಾರೆ. ಶನಿ ಭಗವಾನರನ್ನು ಒಲಿಸ್ಕೊಳ್ಳಿ ಫಸ್ಟ್. ಶನಿ ಭಗವಾನರು ಒಲಿದರೆ ಶಿವ ಒಲದಂಗೆ. ಶನಿ ಸ್ತೋತ್ರ ಮಂತ್ರ ಜಪ, ಹನುಮಾನ್ ಚಾಲೀಸ, ಹೀಗೆ ಶನಿ ಸ್ತೋತ್ರ ಮಂತ್ರಗಳನ್ನು ಓದ್ಕೊಳ್ಳಿ. ಮತ್ತು ನಿಮಗೆ ಆಲ್ ಆಫ್ ಸಡನ್ ಲಾಭಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳೆಲ್ಲ ವ್ಯಯಸ್ಥಾನಕ್ಕೆ ಮೂವ್ ಆಗ್ತಾ ಇತ್ತು. ಫೆಬ್ರವರಿ 3ನೇ ತಾರೀಕು ಬುಧರು ವ್ಯಯಸ್ಥಾನಕ್ಕೆ ಬಂದರೆ, ಫೆಬ್ರವರಿ 6ನೇ ತಾರೀಕು ಶುಕ್ರ ಭಗವಾನರು ಕೂಡ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. 13ನೇ ತಾರೀಕು ಸೂರ್ಯ ಭಗವಾನರು ಬರ್ತಾ ಇದ್ದರೆ, ಕುಜರು 23ನೇ ತಾರೀಕು ನಿಮ್ಮ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಕುಜರು 23ನೇ ತಾರೀಕು ವ್ಯಯಸ್ಥಾನಕ್ಕೆ ಬಂದರೆ ಪಂಚಗ್ರಹ ಕೂಟಮಿ ಇದೆಲ್ಲ ನಡೀತಾ ಇರೋದ್ರಿಂದ ಸ್ವಲ್ಪ ಸಡನ್ ನಷ್ಟಗಳು, ಎಕ್ಸ್ಪೆಷಲಿ ಶೇರ್ಸು ಇಂಥದ್ರಲ್ಲಿ ದುಡ್ಡು ಹಾಕಿರೋರಿಗೆ ಆಲ್ ಆಫ್ ಸಡನ್ ಶೇರ್ಸಿಂದ ದುಡ್ಡು ಕಳ್ಕೊಳ್ತಕ್ಕಂಥದ್ದು. ಯಾರಿಗೋ ಬಡ್ಡಿಗೆ ಅಂತ ಕೊಟ್ಟಿರ್ತಕ್ಕಂಥ ದುಡ್ಡು ಅವ್ನು ತೊಗೊಂಡು ಓಡೋದು, ಚೀಟಿ ಕಟ್ತಾ ಇರೋನು ಮಿಡ್ಲಲ್ಲಿ ತೊಗೊಂಡು ಕಟ್ತೀನಿ ಅಂತೇಳಿ ಅವ್ನು ನಾಪತ್ತೆ ಆಗೋದು, ಈ ಥರ ನಾನಾ ರೀತಿಯಾದಂಥ ಆರ್ಥಿಕ ನಷ್ಟಗಳನ್ನು ತೋರಿಸ್ತಾ ಇದೆ. ದಶಾಭುಕ್ತಿಗಳು ಚೆನ್ನಾಗಿದ್ದರೆ ನಿಮ್ಮ ಮೇಲೆ ವ್ಯತಿರಿಕ್ತ ಪರಿಣಾಮಗಳಿರೋದಿಲ್ಲ. ಇಲ್ಲ ಅಂದರೆ ಈ ಪರಿಣಾಮಗಳು ವಿಪರೀತವಾಗಿರುತ್ತೆ. ಮತ್ತು ಮುಖ್ಯವಾಗಿ ನಿಮಗೆ ಕೇತು ಭಗವಾನರು 6ರಲ್ಲಿರೋದ್ರಿಂದ ಒಂದು ರೀತಿ ಒಳ್ಳೆಯದನ್ನೇ. ಕೇತು ಭಗವಾನರು ಸಿಂಹರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ದೈವಶಕ್ತಿಯಿಂದ ನೀವು ಆಚೆ ಬರ್ತೀರಿ, ದೈವಾನುಗ್ರಹಣೆಯಿಂದ ಆಚೆ ಬರ್ತೀರಿ. ಶನಿ ಭಗವಾನರು ನಿಮ್ಮ ರಾಶಿಯಲ್ಲಿರೋದ್ರಿಂದ ಭಕ್ತಿ ಮಾರ್ಗ ಅನುಸರಿಸಿ ಚಂಚಲತೆಯನ್ನು ಬಿಡಿ, ಧೈರ್ಯವಾಗಿರಿ. ಈ ಪಂಚಗ್ರಹ ಕೂಟಮಿಯಲ್ಲಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ ಕೂಡ ಇದೆ. ಶಿವನಾಮ ಜಪವನ್ನು ನಿರಂತರವಾಗಿ ಮಾಡ್ತಾ ಬನ್ನಿ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಸೊ ಅದರಿಂದ ಶಿವನಾಮ ಮಂತ್ರ, ಶಿವಜಪ ಈ ತಿಂಗಳಲ್ಲಿ ನಿಮ್ಮನ್ನು ಕಷ್ಟಕಾಲಗಳಿಂದ ದೂರ ಮಾಡಿ ಪೂರ್ಣವಾಗಿರ್ತಕ್ಕಂಥ ಶಿವಾನುಗ್ರಹಣೆ ಸಿಗಬೇಕಂದ್ರೆ
ಭಕ್ತಿ ಮಾರ್ಗದಲ್ಲಿ ಹೋಗಿ ಭಗವಂತನನ್ನು ಆರಾಧನೆ ಮಾಡಿ. ಮುಖ್ಯವಾಗಿ ಶಿವಸಹಸ್ರನಾಮ ಸ್ತೋತ್ರವನ್ನು ಈ ತಿಂಗಳಲ್ಲಿ ಓದ್ಕೊಳ್ಳಿ. ಶನಿ ಭಗವಾನರ ಕೃಪೆ ಸಿಕ್ಕತ್ತೆ, ವ್ಯಯಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಕೃಪೆ ಸಿಕ್ಕತ್ತೆ. ಕಮಿಟ್ ಆಗಬೇಡಿ. ಸಡನ್ ಪರ್ಚೇಸಿಂಗ್, ಯಾವುದೇ ಒಂದು ವ್ಯವಹಾರ, ಅದು ಮದುವೆ ವ್ಯವಹಾರನ, ಇಲ್ಲ ಭೂಮಿ ವ್ಯವಹಾರನ, ವೆಹಿಕಲ್ ತೊಗೊಳ್ತಕ್ಕಂಥದ, ಮತ್ತೊಂದ ಆಲೋಚನೆ ಮಾಡಿ ತಗೊಳ್ಳಿ. ಮನೆಯಂತೂ ಸಡನ್ನಾಗಿ ಶಿಫ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿಯಾಗಿ ಶಿವ ಅನುಗ್ರಹಣೆ ನಿಮ್ಮ ಮೇಲೆ ಇದ್ದರೆ ಈ ಕಷ್ಟಗಳಿಂದ ದೂರ ಬಂದು ನೀವು ಜಯ ಪಡ್ಕೊಳ್ತೀರಿ ಅಂತ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಪ್ರತಿ ತಿಂಗಳಂತೆ ಕೆಲವು ಟಿಪ್ಸನ್ನು ಹೇಳ್ಕೊಂಡು ನಾವು ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಈ ತಿಂಗಳು ಒಂದು ಅದ್ಭುತವಾದ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅದೇನೆಂದರೆ, ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರೆಗ್ನೆಂಟ್ ವುಮೆನ್ ಯಾವ ಥರ ಇರಬೇಕು, ಅವರ ಪರಿಸರ ಯಾವ ಥರ ಇರಬೇಕು, ಅವರ ಮನೆ ಮಂದಿ, ಲೈಫ್ ಪಾರ್ಟ್ನರ್ ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋ ವಿಚಾರ. ಒಂದು ಹೆಣ್ಣು ಗರ್ಭಿಣಿ ಆಗ್ತಕ್ಕಂಥದ್ದು ಅದೊಂದು ವಿಶೇಷವಾದಂಥ ಒಂದು ಘಟ್ಟ. ಅವಳು ಅಷ್ಟೊತ್ತಿಗೆ ಒಂದು ಮಗಳಾಗಿರ್ತಾಳೆ, ಒಂದು ವೈಫ್ ಆಗಿರ್ತಾಳೆ, ಆದರೆ ತಾಯಿ ಆಗ್ತಕ್ಕಂಥ ಘಟ್ಟ ಅದು. ಪ್ರೆಗ್ನೆನ್ಸಿ ಇರುವಾಗ ಹೆಣ್ಣು ತುಂಬ ಸೆನ್ಸಿಟಿವ್ ಆಗಿರ್ತಾಳೆ, ಸೂಕ್ಷ್ಮವಾಗಿರ್ತಾಳೆ. ಪರಿಸರವನ್ನು ಆ ಮಗು ಈಸಿಯಾಗಿ ಗರ್ಭದಲ್ಲಿರ್ತಕ್ಕಂಥ ಶಿಶು ಗ್ರಹಿಸ್ತಾ ಇರುತ್ತೆ. ಪರಿಸರ ಯಾವ ಥರ ಇದ್ದರೆ ಆ ಥರ ಗರ್ಭದಲ್ಲಿರೋ ಶಿಶು ಬೆಳೀತಾ ಇರುತ್ತೆ. ಅದಕ್ಕಾಗಿ ಗರ್ಭಿಣಿ ಇರತಕ್ಕಂಥ ಮನೆಯಲ್ಲಿ ಮನೆ ಸಭ್ಯರು, ಸದಸ್ಯರು ಪ್ರೀತಿಯಿಂದ ನಡ್ಕೋಬೇಕು. ಗಂಡನ ಸಪೋರ್ಟು ಹೆಜ್ಜೆಗೂ ಬೇಕು. ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸು ಕೊಡಬೇಕು. ಅವರು ಬೇಜಾರಾಗ್ತಕ್ಕಂಥ ಘಟನೆಗಳು, ದುಃಖ ಬರ್ತಕ್ಕಂಥ ಘಟನೆಗಳನ್ನು ಕ್ರಿಯೇಟ್ ಮಾಡಬಾರ್ದು. ಒಂದು ಹೆಣ್ಣು ದುಃಖ ಪಡೋದರಿಂದ ಅಥವಾ ಕೋಪ ಮಾಡಿಕೊಳ್ಳೋದರಿಂದ, ಗಡಿಬಿಡಿಯಲ್ಲಿರೋದರಿಂದ ಅದು ಆ ಶಿಶುವಿನ ಮೇಲೆ ಪ್ರಭಾವ ಬಿದ್ದು ಆಮೇಲೆ ಅದು ಜನನ ಆಗಿ ದೊಡ್ಡವರಾದ ಮೇಲೆ ಅದೇ ನೇಚರ್ ಅದರಲ್ಲಿ ಬರ್ತಾ ಇರುತ್ತೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದೆ. ನಾವು ಪ್ರಹ್ಲಾದ ರಾಜರನ್ನು ನೋಡಿದ್ದೀವಿ. ಅವರ ಚರಿತ್ರೆ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ. ಅವ್ರ ತಾಯಿ ಲೀಲಾವತಿ ಪ್ರಹ್ಲಾದ ರಾಜರು ತಾಯಿ ಗರ್ಭದಲ್ಲಿರುವಾಗ ನಾರದ ಮುನಿಗಳ ಆಶ್ರಮದಲ್ಲಿ ಬೆಳೀತಾರೆ. ನಾರದ ಮುನಿಗಳು ವೇದ ಪ್ರವಚನಗಳನ್ನು ಮಾಡ್ತಾ, ಭಾಗವತ ಪ್ರವಚನಗಳನ್ನು ಮಾಡ್ತಾ, ಭಗವಂತನ ಲೀಲೆಗಳನ್ನು ಹೇಳ್ತಾ ಇದ್ದಿದ್ದನ್ನು ಮಗು ಗ್ರಹಿಸಿ ಜನನವಾದ ಮೇಲೆ ಅದು ನಾರಾಯಣ ತತ್ವವನ್ನು ಇಟ್ಕೊಳ್ಳುತ್ತೆ. ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ತತ್ವವನ್ನು ಬಿಡೋದಿಲ್ಲ, ಆ ಧರ್ಮ ಮಾರ್ಗವನ್ನು ಬಿಡೋದಿಲ್ಲ. ಅದರ ಮುಖಾಂತರನೇ ಜಯ ಪಡ್ಕೊಳ್ಳುತ್ತೆ. ಮತ್ತು ನಾವು ಅಭಿಮನ್ಯು ಬಗ್ಗೆ ಕೂಡ ಕೇಳಿದ್ದೀವಿ. ಶ್ರೀಕೃಷ್ಣ ಭಗವಾನರು ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡ್ತಾ ಇರುವಾಗ ಮಾಡುವ ಒಂದು ಸಂದರ್ಭವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರುತ್ತೆ. ಆದರೆ ಸುಭದ್ರ ಗರ್ಭದಲ್ಲಿರ್ತಕ್ಕಂಥ ಶಿಶು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರತ್ತೆ. ಇದು ಗೊತ್ತಾಗುತ್ತೆ ಶ್ರೀಕೃಷ್ಣ ಭಗವಾನರಿಗೆ. ಅದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಅಭಿಮನ್ಯು ಚಕ್ರವ್ಯೂಹಕ್ಕೆ ಹೋಗೋದು ಮಾತ್ರ ಗೊತ್ತಾಯ್ತು, ಆದರೆ ಬರೋದು ಗೊತ್ತಾಗಲಿ. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಒಂದು ಶಿಶುವಿನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸಾಕಷ್ಟು ವಿಚಾರಗಳು ಅದರಲ್ಲಿ ರಿಜಿಸ್ಟರ್ ಆಗಿ ಅದು ಬೆಳೆದಂಗೆ ಅದನ್ನು ಪ್ರೇರೇಪಣೆ ಮಾಡ್ತಾ ಇರುತ್ತೆ. ಭಕ್ತಿ ಮಾರ್ಗದಲ್ಲಿ ತಾಯಿ ಅಥವಾ ಮನೆಯಲ್ಲಿ ಇದ್ದರೆ ಮಗು ಬೆಳೆದಂಗೆಲ್ಲ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ. ಒಂದು ಡಾಕ್ಟರ್ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಯಾವಾಗಲೂ ಆ ವೈದ್ಯಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಕೇಳ್ತಾ ಇರೋದನ್ನ ಅದು ಬೆಳೆದ ಮೇಲೆ ನಾನು ಡಾಕ್ಟರ್ ಆಗ್ಬೇಕು ಅಂದ್ಕೊಳ್ಳುತ್ತೆ. ಒಂದು ಅಡ್ವೊಕೇಟ್ ಮನೆಯಲ್ಲಿ ಹುಡ್ತಕ್ಕಂಥ ಮಗು ತಾನು ಅಡ್ವೊಕೇಟ್ ಆಗ್ಬೇಕು ಅಂದ್ಕೊಳ್ಳುತ್ತೆ. ಈ ಥರ ಆ ಎನ್ವಿರಾನ್ಮೆಂಟ್ ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಒಂದು ಗರ್ಭಿಣಿ ಹೆಣ್ಣು ಈ ತೆಂಗಿನಕಾಯಿ ಹೊಡಿತಕ್ಕಂಥ ಜಾಗ, ಕುಂಬಳಕಾಯಿ ಹೊಡಿತಕ್ಕಂಥ ಜಾಗ, ಇಂಥ ಜಾಗಗಳಿಂದ ದೂರ ಇರಬೇಕು. ಗಲಭೆ, ಗದ್ದಲ, ಜಗಳ ಇಂಥ ಪ್ರದೇಶಗಳಿಂದ ಸಾಕಷ್ಟು ದೂರವನ್ನು ಮೇಂಟೈನ್ ಮಾಡಬೇಕು. ಕೋಪತಾಪಗಳನ್ನು ಬಿಡಬೇಕು, ಪ್ರಶಾಂತವಾಗಿರಬೇಕು, ಹೆಲ್ತಿ ಫುಡ್ಡನ್ನು ತಗೋಬೇಕು. ಮತ್ತು ಪ್ರತಿನಿತ್ಯ ಒಂದು 5ರಿಂದ 10 ಮ್ಯಾಥಮೆಟಿಕಲ್ ಸಮ್ಸನ್ನು ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಬೇಕು. ಇಸ್ರೇಲಲ್ಲಿ ಪ್ರತಿ ಪ್ರೆಗ್ನೆಂಟ್ ಲೇಡಿ ಕೂಡ ಮಿನಿಮಮ್ ಒಂದು 10 ಸಮ್ಸನ್ನು ಮಾಡ್ತಾರೆ. ಅದಕ್ಕೆ ಇಸ್ರೇಲಲ್ಲಿ ಹುಡ್ತಕ್ಕಂಥ ಪ್ರತಿ ಮಗು ಕೂಡ ಲಾಜಿಕಲ್ ಆಗಿ ಬುದ್ಧಿವಂತರಾಗಿರ್ತಾರೆ. ಪ್ರತಿ ಇಸ್ರೇಲಿಯನ್ ಪ್ರೆಗ್ನೆಂಟ್ ಲೇಡಿ ಕೂಡ ಅವರ ಧರ್ಮಗ್ರಂಥದ ಸ್ತೋತ್ರಗಳನ್ನು ಓದ್ತಾಳೆ. ಅದೇ ರೀತಿ ನಮ್ಮಲ್ಲಿ ಕೂಡ ನಾವು ಪಾಲನೆ ಮಾಡೋದರಿಂದ, ಸ್ತೋತ್ರ ಮಂತ್ರಗಳನ್ನು ನಾವು ಓದ್ಕೊಳ್ಳೋದ್ರಿಂದ, ಕೇಳೋದ್ರಿಂದ ಅದು ಮಗುವಿನ ಮೇಲೆ ಪ್ರಭಾವ ಬೀರಿ ಮುಂದೆ ಅದು ಧರ್ಮ ಮಾರ್ಗದಲ್ಲಿ
ಧೈರ್ಯ ಸಾಹಸಗಳಿಂದ ದೊಡ್ಡವರಾಗಿ ಈ ದೇಶಕ್ಕೆ ಹೆಸರು ಕೀರ್ತಿಯನ್ನು ತಂದುಕೊಡ್ತಾರೆ. ಯಾವಾಗಲೂ ಕೂಡ ಪ್ರೆಗ್ನೆಂಟ್ ಇರುವಾಗ ಗಂಡ ದೂರದ ಪ್ರದೇಶಗಳಿಗೆ ಹೋಗಬಾರ್ದು. ಯಾಕಂದರೆ ಆ ಟೈಮಲ್ಲಿ ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಏನಾದರೂ ಸಂಕೋಚ ಇಲ್ದಿರ ಕೇಳಬೇಕಂದ್ರೆ ಗಂಡ ಒಬ್ಬನೇ. ಅದಕ್ಕಾಗಿ ತೀರ್ಥ ಪ್ರದೇಶಗಳಿಗೆ, ತೀರ್ಥಯಾತ್ರೆಗಳಿಗೆ ಹೋಗಬಾರ್ದು, ದೂರದ ಪ್ರದೇಶಗಳಿಗೆ ಗಂಡ ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ. ಏನೋ ಹೇಳೋದಿರುತ್ತೆ, ಏನೋ ಕೇಳೋದಿರುತ್ತೆ, ಏನೋ ಬೇಕಂತಿರುತ್ತೆ. ಸೊ ಅದರಿಂದ ಗಂಡ ಹತ್ರದಲ್ಲಿದ್ದರೆ ಇದನ್ನೆಲ್ಲ ಕೂಡ ಅವನು ಆ ಟೈಮ್ಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾರೆ. ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಪ್ರೆಗ್ನೆಂಟ್ ಇರುವಾಗ ಅವರಿಗೆ ಸಹಕಾರಗಳನ್ನು ಕೊಡಬೇಕು. ಅತ್ತೆ ಮಾವ ಕೂಡ ಏನೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಆ ಮಗು ಪೂರ್ಣವಾಗಿ, ಪರಿಪಕ್ವವಾಗಿ, ಆರೋಗ್ಯವಾಗಿ, ಬುದ್ಧಿವಂತ ಮಗು ಜನನವಾಗಬೇಕಂದ್ರೆ ಎಲ್ಲ ಕುಟುಂಬ ಸದಸ್ಯರ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್.